ನನ್ನ ಒಡೆಯನು ಕೂಡ ನಾನು ವಂದಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗೈನ ಮೇಲಕ್ಕೆ ಎತ್ತಿ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಓದು ತಿಂಗಳಿನಿಂದ ಈ ತಿಂಗಳಿನವರೆಗೆ ದೇವರು ನಮ್ಮನ್ನು ಕಾಯ್ದು ಕಾಪಾಡಿ ನಡೆಸಿದ್ದಾನೆ. ಅದಕ್ಕಾಗಿ ಮೊದಲನೇದಾಗಿ ನಾನು ದೇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಮಯದಲ್ಲಿ ಓದು ತಿಂಗಳು ಪ್ರಾರ್ಥನೆ ಕೂಟ ಯಾರ ಮನೆಯಲ್ಲಿತ್ತು? ಯಾರ ಮನೆಯಲ್ಲಿತ್ತಮ್ಮ? ನಿಮ್ಮ ಮನೆಯಲ್ಲಿತ್ತಲ್ಲ? ಓದು ತಿಂಗಳು ಅದೇ ನಿಮ್ಮ ಮನೆ ಹತ್ರ ಇತ್ತು. ಮೊನ್ನೆ ತಿಂಗಳು ಹೋಳಿಗೆ ಅನ್ನ ಸಾರು ಮರೆತು ಬಿಟ್ಟಿರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓದು ತಿಂಗಳು ಪ್ರಾರ್ಥನೆ ಕೂಟ ಅದ್ಭುತವಾಗಿ ಜರುಗಿಸುವಂಥ ದೇವರು ಸಹಾಯ ಮಾಡಿದ್ದಾರೆ. ಈ ಸಮಯದಲ್ಲಿ ಅವರ ಮಗ ಮತ್ತು ಸೊಸೆಯವರ ಮನೆಯಲ್ಲಿ ದೇವರು ಕಾಲಿಡುವಂಥ ಸಹಾಯ ಮಾಡಿದ್ದಾರೆ. ಅದಕ್ಕಾಗಿ ದೇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಮಯದಲ್ಲಿ ಓದು ತಿಂಗಳು ನಾವೊಂದು ವಾಕ್ಯವನ್ನು ಧ್ಯಾನ ಮಾಡಿದ್ದೀವಿ. ದೇವರ ಮಾತನ್ನು ಕೇಳುವುದು ಉತ್ತಮ. ದೇವರ ಮಾತನ್ನು ಕೇಳಿದಂಥವ್ರು ಹೊಂದಿಕೊಳ್ಳುವಂಥ ಆಶೀರ್ವಾದಗಳು ಯಾವ್ಯಾವು, ದೇವರ ಮಾತನ್ನು ಕೇಳಲಾರ್ದಂಥವರು ಹೊಂದಿಕೊಳ್ಳುವಂಥ ಅಪಾಯಗಳು, ಶಾಪಗಳು, ಅವರ ಪರಿಸ್ಥಿತಿ ಅಂತ್ಯಕಾಲ ಯಾವ ರೀತಿಯಾಗಿರುತ್ತೆ ಎಂಬುದಾಗಿ ಈ ಸಮಯದಲ್ಲಿ ಪರಿವರ್ತನೆ 26, 27, 28 ವಚನಗಳನ್ನು ಓದಿಕೊಳ್ಳೋಣ. ದಯವಿಟ್ಟು ಕರೆಕ್ಟಾಗಿ ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ. ಅಷ್ಟರಲ್ಲಿ ಕರ್ತನ ದೂತನು ಫಿಲಿಪ್ಪನಿಗೆ, ನೀನು ಎದ್ದು ದಕ್ಷಿಣ ಕಡೆಗೆ ಯೆರೂಸಲೇಮಿನಿಂದ ಗಾಜಕ್ಕೆ ಹೋಗುವ ದಾರಿಯಲ್ಲಿ ಹೋಗು, ಅದು ಅಡವಿ ಎಂದು ಹೇಳಿದನು. ಅವನು ಎದ್ದು ಹೊರಟು ಹೋದನು. ಹೋಗುತ್ತಿರುವಾಗ ಐಥಿಯೋಪ್ಯ ದೇಶದ ಒಬ್ಬ ಮನುಷ್ಯನನ್ನು ಕಂಡನು. ಅವನು ಕಂಚುಕಿಯು ಐಥಿಯೋಪ್ಯದವರ ರಾಣಿಯಾಗಿದ್ದ ಕಂದಾಕೆಯ ಕೈ ಕೆಳಗೆ ದೊಡ್ಡ ಅಧಿಕಾರಿಯು ಆಕೆಯ ಎಲ್ಲ ಖಜಾನೆಯ ಮೇಲ್ವಿಚಾರಕನೂ ಆಗಿದ್ದನು. ಅವನು ದೇವ ಆರಾಧನೆಗೋಸ್ಕರ ಯೆರೂಸಲೇಮಿಗೆ ಬಂದು ಹಿಂತಿರುಗಿ ಹೋಗುವಾಗ ತನ್ನ ರಥದಲ್ಲಿ ಕೂತುಕೊಂಡು ಯೆಶಾಯ ಪ್ರವಾದಿಯ ಗ್ರಂಥವನ್ನು ಓದುತ್ತಿದ್ದನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ಒಬ್ಬ ವ್ಯಕ್ತಿಯ ಕುರಿತಾಗಿ ಪರಿಶುದ್ಧಾತ್ಮ ದೇವರು ಸ್ಪಷ್ಟವಾಗಿ ಏನು ಮಾಡ್ತಾ ಇದ್ದಾರೆ? ಬರೆಸ್ತಾ ಇದ್ದಾರೆ ಪ್ರಿಯರೇ. ಆತನು ಏನಾಗಿದ್ದಾನೆ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಕಂಚುಕಿ ಆಗಿದ್ದಾನೆ. ಆತನು ಐಥಿಯೋಪ್ಯ ದೇಶ ಅಂದರೆ ಯುರೋಪ್ ಖಂಡಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾನೆ. ಆಫ್ರಿಕಾ ಖಂಡಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾನೆ. ಆ ಒಂದು ಐಥಿಯೋಪ್ಯ ದೇಶದಲ್ಲಿರ್ತಕ್ಕಂಥ ಒಬ್ಬ ರಾಣಿಯ ಕೈ ಕೆಳಗಡೆ ಇರ್ತಕ್ಕಂಥ ದೊಡ್ಡ ಅಧಿಕಾರಿ, ಖಜಾನೆಯನ್ನೆಲ್ಲ ನೋಡಿಕೊಳ್ಳುವಂಥ ಅಧಿಕಾರಿ, ಆತನು ದೇವರನ್ನು ಆರಾಧನೆ ಮಾಡುವುದಕ್ಕೋಸ್ಕರ ಎಲ್ಲಿಗೆ ಬಂದಿದ್ದ? ಯೆರೂಸಲೇಮು ಎನ್ನುವಂಥ ಪ್ರಾಂತ್ಯ. ಯೆರೂಸಲೇಮು ಅಂದರೆ ದೇವರು ಈ ಒಂದು ಭೂಲೋಕದಲ್ಲಿ ತನ್ನ ಒಂದು ದೇವಾಲಯವನ್ನು ಕಟ್ಟುವುದಕ್ಕೋಸ್ಕರವಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಸ್ಥಳ. ಯಾವುದ್ರಿ? ಯೆರೂಸಲೇಮ್. ಹಲ್ಲೆಲೂಯಾ. ಮಕ್ಕಳೆಲ್ಲರೂ ಕೇಳ್ಬೇಕು, ಯೆರೂಸಲೇಮ್ ಅಂದ್ರೆ ಏನ್ರಿ? ದೇವರು ಈ ಭೂಲೋಕದಲ್ಲಿ ತನಗೋಸ್ಕರವಾಗಿ ಒಂದು ಆಲಯವನ್ನು ಕಟ್ಟುವುದಕ್ಕಾಗಿ ಪ್ರತ್ಯೇಕವಾಗಿ ಏರ್ಪಾಟು ಮಾಡಿಕೊಂಡಿರ್ತಕ್ಕಂಥ ಸ್ಥಳ ಯಾವುದು? ಯೆರೂಸಲೇಮ್. ಆ ದೇವರ ದೇವಾಲಯ ಇರುವಂಥದ್ದಲ್ಲಿ ಭೂಲೋಕದಲ್ಲಿ ಯೆರೂಸಲೇಮಿನಲ್ಲಿ ಮಾತ್ರ. ಹಲ್ಲೆಲೂಯಾ. ಪ್ರಪಂಚದಲ್ಲಿ ಅನೇಕ ಜನರು ಅಂದುಕೊಳ್ತಾ ಇದ್ದಾರೆ ನಾವು ಹೋಗುವಂಥದ್ದೆಲ್ಲ ದೇವಾಲಯ. ಆದರೆ ನಿಜವಾದ ಸೃಷ್ಟಿಕರ್ತನ ದೇವಾಲಯ ಭೂಮಧ್ಯಪುರ, ಇಡೀ ಭೂಮಿಗೆ ಸೆಂಟರ್ ಆಫ್ ದ ಪಾಯಿಂಟ್ ಅಂದರೆ ಭೂಮಿಗೆ ನಡೂ ಸ್ಥಳ ಯಾವುದ್ರಿ? ಯೆರೂಸಲೇಮ್. ಆ ಯೆರೂಸಲೇಮಿನಲ್ಲಿಯೇ ದೇವರು ತನ್ನ ದೇವಾಲಯವನ್ನು ದಾವೀದನ ಮಗನಾಗಿರ್ತಕ್ಕಂಥ ಸೊಲೊಮೋನನ ಮೂಲಕವಾಗಿ ಕಟ್ಟಿಸಿದ. ಆ ಒಂದು ದಾವೀದನ ಮಗನಾಗಿರ್ತಕ್ಕಂಥ ಸೊಲೊಮೋನನ ಮೂಲಕವಾಗಿ ಕಟ್ಟಿಸಿರ್ತಕ್ಕಂಥ ಆ ದೇವಾಲಯಕ್ಕೆ ವರ್ಷಕ್ಕೆ ಬೇರೆ 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 ದೇಶಗಳಿಂದ ಬೇರೆ ಬೇರೆ ಭಾಷೆಗಳನ್ನು ಮಾತನಾಡುವಂಥ ಜನರು ಏನು ಮಾಡ್ತಾಯಿದ್ರು? ಅಲ್ಲಿಗೆ ಬರ್ತಾಯಿದ್ರು ದೇವರನ್ನು
ಆರಾಧನೆ ಮಾಡುವುದಕ್ಕೋಸ್ಕರವಾಗಿ. ಕೆಲವು ಜನರು ಆರಾಧನೆ ಮಾಡೋದಕ್ಕೆ ಬರ್ತಾ ಇದ್ರು, ಅಲ್ಲೆಲ್ಲ ರೀತಿಯಿಂದ ಊಟದ ವ್ಯವಸ್ಥೆ ಇರ್ತಿತ್ತು. ಊಟ ಮಾಡಿಕೊಂಡು ಪುನಃ ತಮ್ಮ ಊರುಗಳಿಗೆ ಅವರು ಹೋಗ್ಬಿಡ್ತಾ ಇದ್ರು ಪ್ರಸಾದವನ್ನು ತೆಗೆದುಕೊಂಡು. ಹಲ್ಲೆಲೂಯಾ. ಆದರೆ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಈತ ಅನೇಕ ಸಾರಿ ಯೆರೂಸಲೇಮಿಗೆ ಬರ್ತಾ ಇದ್ದಾನೆ, ದೇವಾಲಯದಲ್ಲಿ ಪ್ರಾರ್ಥನೆಯನ್ನು ಯಜ್ಞಗಳನ್ನು ನೋಡ್ತಾ ಇದ್ದಾನೆ, ಪುನಃ ಮನೆಗೆ ತೆರಳುತ್ತಾ ಇದ್ದಾನೆ. ಆದರೆ ಆತನ ಮನಸ್ಸು ಈತನೇ ನಿಜವಾದ ದೇವರು ಎಂಬುದಾಗಿ ಆತನು ಹೊಂದಿಕೊಳ್ಳಲಾರದಂಥ ಒಂದು ಸ್ಥಿತಿಯಲ್ಲಿ ಆತನು ಜೀವಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಒಬ್ಬಾತನೇ, ಆತನು ಯೇಸು ಕ್ರಿಸ್ತನಾಗಿದ್ದಾನೆ ಎಂಬುದಾಗಿ ತಿಳಿದುಕೊಳ್ಳಲಾರದಂಥ ಸ್ಥಿತಿಯಲ್ಲಿ ಈತನು ಜೀವಿಸ್ತಾ ಇರಬೇಕಾದ್ರೆ ಸತ್ಯವೇದ ಹೇಳ್ತಾ ಇದೆ, ಫಿಲಿಪ್ಪ ಎನ್ನುವಂಥ ವ್ಯಕ್ತಿಗೆ ದೇವರ ಆತ್ಮನು, ಪರಿಶುದ್ಧಾತ್ಮನು ಆ ಒಂದು ಐಥಿಯೋಪ್ಯದ ವ್ಯಕ್ತಿಯ ಬಳಿಗೆ ನಡೆಸಿಕೊಂಡು ಹೋದಂಥ ಸಂದರ್ಭದಲ್ಲಿ ಈ ಫಿಲಿಪ್ಪನು ಆ ವ್ಯಕ್ತಿಯ ಬಳಿಗೆ ಹೋಗಿ ಏನು ಮಾಡ್ತಾ ಇದ್ದಾನ್ರಿ, ಮಾತಾಡ್ತಾ ಇದ್ದಾನೆ ಪ್ರೇರ. ಆ ವ್ಯಕ್ತಿ ಓದಿದಂಥ ವ್ಯಕ್ತಿ. ಹಲ್ಲೆಲೂಯಾ. ಆತ ಓದು ಬರಲಾರ್ದಂಥ ವ್ಯಕ್ತಿ ಅಲ್ಲ, ಓದಿರುವಂಥ ವ್ಯಕ್ತಿಯಾಗಿದ್ದಾನೆ. ಆದರೆ ಆತ ಎಲ್ಲಿಗೆ ಬಂದಿದ್ದಾನೆ? ದೇವರನ್ನು ಆರಾಧನೆ ಮಾಡೋದಕ್ಕೋಸ್ಕರವಾಗಿ ದೇವಾಲಯಕ್ಕೆ ಬಂದಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಆತ ಯೇಸು ಕ್ರಿಸ್ತನನ್ನು ಮಾತ್ರವಲ್ಲ, ಬೇರೆ ಬೇರೆ ದೇವರುಗಳ ಕಡೆಗೂ ಕೂಡ ಹೋಗುವಂಥ ಮನಸ್ಥಿತಿಗಳು ಇರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಹಲ್ಲೆಲೂಯಾ. ಕೆಲವು ಜನರು ನೋಡಿ, ಸಮಸ್ಯೆಗಳು ತೀರಬೇಕಂತೇಳಿ ಚರ್ಚ್ಗಳ ಕಡೆಗೆ, ಮಂದಿರದ ಕಡೆಗೆ ಹೋಗ್ತಾ ಇರ್ತಾರೆ. ಒಂದು ವೇಳೆ ಇಲ್ಲಿ ತೀರಲಿಲ್ಲ ಅಂದರೆ ಇನ್ನೊಂದು ಕಡೆಗೆ ಹೋಗ್ತಾ ಇರ್ತಾರೆ, ಅಲ್ಲಿ ತೀರಲಿಲ್ಲ ಅಂದರೆ ಮತ್ತೊಂದು ಕಡೆಗೆ ಹೋಗ್ತಾ ಇರ್ತಾರೆ. ಆ ರೀತಿಯಾಗಿರ್ತಕ್ಕಂಥ ವ್ಯಕ್ತಿತ್ವ ಉಳ್ಳಂಥ ವ್ಯಕ್ತಿ ಯಾರ್ರೀ? ಈತ. ಮನ ಪರಿವರ್ತನೆ ಆಗಲಾರ್ದಂಥ ವ್ಯಕ್ತಿ, ಸಾಕ್ಷ್ಯ ಜೀವಿತ ಹೊಂದಿಕೊಳ್ಳಲಾರ್ದಂಥ ವ್ಯಕ್ತಿ. ಆತನ ಬಳಿಗೆ ಯಾರನ್ನ ಕಳಿಸ್ತಾ ಇದ್ದಾರೆ ದೇವರು? ಫಿಲಿಪ್ಪನನ್ನು ಕಳಿಸ್ತಾ ಇದ್ದಾರೆ. ಫಿಲಿಪ್ಪ ಯಾರು? ಸುವಾರ್ತೆಯನ್ನು ಸಾರುವಂಥ ವ್ಯಕ್ತಿ. ಸೃಷ್ಟಿಕರ್ತನಾದ ದೇವರು ನರಾವತಾರಿ ಈ ಲೋಕಕ್ಕೆ ಬಂದಿದ್ದಾನೆ, ತನ್ನ ರಕ್ತವನ್ನು ಕೊಟ್ಟು ಎಲ್ಲ ಮನುಷ್ಯರ ಮೇಲಿರ್ತಕ್ಕಂಥ ಪಾಪವನ್ನು ತೆಗೆದು ಹಾಕಿದ್ದಾನೆ. ಆ ಒಂದು ವಿಷಯವನ್ನು ತಿಳಿಸುವಂಥ ಸೌವರ್ತಿಕ ಉದ್ಯೋಗದಲ್ಲಿ ನೇಮಕವಾಗಿರ್ತಕ್ಕಂಥ ವ್ಯಕ್ತಿ ಯಾರ್ರೀ? ಈ ಫಿಲಿಪ್ಪ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಈತನು ಅನೇಕ ಸಾರಿ ಬಂದು ಹೋಗಿರ್ಬೋದು, ಆದರೆ ಈ ಸಾರಿ ಬಂದಾಗ ಪರಿಶುದ್ಧಾತ್ಮ ದೇವರು ಫಿಲಿಪ್ಪನಿಗೆ ಹೇಳಿದಾಗ ಫಿಲಿಪ್ಪನು ಹೋಗಿ ಏನು ಮಾಡ್ತಾ ಇದ್ದಾನೆ ಈ ಸಮಯದಲ್ಲಿ? ಆ ವ್ಯಕ್ತಿಯ ಸಂಗಡ ಮಾತಾಡ್ತಾ ಇದ್ದಾನೆ. ಏನು ಮಾತಾಡ್ತಾ ಇದ್ದಾನೆ ನೋಡ್ರಿ, ಒಂದ್ಸಾರಿ 29ನೇ ವಚನ. ದೇವರ ಆತ್ಮನು ಫಿಲಿಪ್ಪನಿಗೆ, ನೀನು ಆ ರಥದ ಹತ್ತಿರ ಹೋಗಿ ಅದರ ಸಂಗಡಲೇ ನಡೆ ಎಂದು ಹೇಳಿದನು. ಫಿಲಿಪ್ಪನು ಓಡಿ ಹೋಗಿ ಆ ಮನುಷ್ಯನು ಯೆಶಾಯ ಪ್ರವಾದಿಯ ಗ್ರಂಥವನ್ನು ಓದುತ್ತಿರುವುದನ್ನು ಕೇಳಿ, ಎಲೈ, ನೀನು ಓದುವುದು ನಿನಗೆ ತಿಳಿಯುತ್ತದೋ ಅನ್ನಲು ಅವನು, ಯಾರಾದರೂ ನನಗೆ ಅರ್ಥ ತಿಳಿಸಿಕೊಟ್ಟ ಹೊರತು ಅದು ನನಗೆ ಹೇಗೆ ತಿಳಿದೀತು ಎಂದು ಹೇಳಿ, ನೀನು ರಥವನ್ನು ಹತ್ತಿ ನನ್ನ ಬಳಿಯಲ್ಲಿ ಕೂತುಕೋ ಎಂಬುದಾಗಿ ಫಿಲಿಪ್ಪನನ್ನು ಕೇಳಿಕೊಂಡನು. ಹಲ್ಲೆಲೂಯಾ. ಸೃಷ್ಟಿಕರ್ತನಾದ ದೇವ್ರನ್ನ ತಿಳ್ಕೊಳ್ಬೇಕಾದ್ರೆ ನಮಗೆ ಫಸ್ಟ್ನೇದಾಗಿ ಏನಿರಬೇಕು? ಆ ದೇವ್ರು ಯಾರದನ ಆತನ ಬಗ್ಗೆ ನಾನು ತಿಳಿದುಕೊಳ್ಬೇಕು, ಇನ್ನೂ ಆಳವಾಗಿ ನಾನು ಹೋಗ್ಬೇಕೆನ್ನುವಂಥ ಒಂದು ಮನಸ್ಸು ಬೇಕು. ಹಲ್ಲೆಲೂಯಾ. ಏನು ಬೇಕ್ರಿ? ಮನಸ್ಸು ಬೇಕು. ನಾನು ದೇವ್ರ ಬಗ್ಗೆ ನಾನು ತಿಳ್ಕೊಬೇಕು. ಈ ಲೋಕದಾಗ ಏನೆಲ್ಲ ವಿಷಯಗಳನ್ನು ನಾವು ತಿಳಿದುಕೊಂಡಿದ್ದೀವಿ, ದೇವರ ಬಗ್ಗೆ ತಿಳಿದುಕೊಳ್ಳುವಂಥದ್ದೇ ದೊಡ್ಡದಾಗಿರ್ತಕ್ಕಂಥ ಜ್ಞಾನ ಪ್ರಿಯರೇ. ಹಲ್ಲೆಲೂಯಾ. ಈ ವ್ಯಕ್ತಿ ತನ್ನ ಸ್ಥಿತಿಯನ್ನು ಒಪ್ಪಿಕೊಳ್ತಾ ಇದ್ದಾನೆ. ಗುರು ಇರಲಾರ್ದೆ ನಾನು ಯಾವ ರೀತಿಯಾಗಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯ? ಯಾರಾದರೂ ಹೇಳಿಕೊಳ್ಳಲಾರದವರು ಇರಲಾರ್ದೆ ಇದ್ದರೆ ನಾನು ಆಗೋದಕ್ಕೆ ಸಾಧ್ಯ ಇಲ್ಲ. ನಾವು ಹೊಂದಿಕೊಳ್ಬೇಕಾದ್ರೆ ನನಗೆ ದಾರಿ ತೋರಿಸುವಂಥ ಒಬ್ಬ ಗುರು ಬೇಕು ಎಂಬುದಾಗಿ ಕೇಳಿದಾಗ ಆ ಫಿಲಿಪ್ಪನನ್ನು, ನೀನು ನನ್ನ ಬಳಿಯಲ್ಲಿ ಕೂತ್ಕೋ, ರಥದಲ್ಲಿ ಕೂತ್ಕೋ, ನೀನು ತಿಳಿಸಿದರೆ ನಾನು ಅದನ್ನು ತಿಳಿದುಕೊಳ್ತೀನಿ, ದಯವಿಟ್ಟು ನನಗೆ ತಿಳಿಸು ಎಂಬುದಾಗಿ ಏನು ಮಾಡ್ತಾ ಇದ್ದಾನೆ ಆ ವ್ಯಕ್ತಿ? ಕಂಚೂಕಿ ದೊಡ್ಡ ಅಧಿಕಾರಿ ಯಾರನ್ನು ಕೇಳ್ತಾ ಇದ್ದಾನ್ರಿ? ಫಿಲಿಪ್ಪನನ್ನು ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಈತನನ್ನು ಕೇಳಿದಂಥ ಸಂದರ್ಭದಲ್ಲಿ ವಾಕ್ಯ ತಿಳಿಸ್ತಾ ಇದೆ ಪ್ರಿಯರೇ, ಈತನು ಮೊಟ್ಟ ಮೊದಲನೇದಾಗಿ ಸೃಷ್ಟಿಕರ್ತನಾಗಿರುವಂಥ ದೇವರ ಬಗ್ಗೆ ಓದುತ್ತಾ ಇದ್ದಾನೆ, ತಿಳಿತಾ ಇದ್ದಾನೆ, ಎಷ್ಟೋ ಸಾರಿ ಕೇಳಿದ್ದಾನೆ. ಆದರೆ ಆತನ ಹೃದಯದ ಒಳಗಡೆ ವಾಕ್ಯ ಎನ್ನುವಂಥದ್ದು ಏನಾಗಿಲ್ಲ? ಮುದ್ರೆ ಆಗಿಲ್ಲ. ಆತನ ಹೃದಯದ ಒಳಗಡೆ ಸೃಷ್ಟಿಕರ್ತನಾದ ದೇವರಿಗೆ ಸ್ಥಾನ ಸಿಗಲಾರದಂಥ ಒಂದು ಪರಿಸ್ಥಿತಿ ಉಂಟಾಗಿದೆ. ಆತನು ದೇವಾಲಯಕ್ಕೆ ಬಂದಾಗ ಮಾತ್ರ, ಆ ಒಂದು ವರ್ಷಕ್ಕೆ ಒಂದು ಸಾರಿ ಬರ್ತಾನೆ, ಬಂದಾಗ ಮಾತ್ರ ಭಕ್ತಿಯಿಂದ ಮಾಡ್ತಾನೆ, ಪುನಃ ಹೋಗಿ ಲೋಕದಲ್ಲಿ ಯಾವ ಪ್ರಕಾರ ಯಥಾ ಪ್ರಕಾರ ಏನು ಮಾಡ್ತಾ ಇದ್ದಾನೆ? ಜೀವಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಆದರೆ ಆವತ್ತಿನ ದಿನ ಆ ರೀತಿಯಾಗಿ ಇರಲಿಲ್ಲ. ಆವತ್ತು ಕಂಪ್ಲೀಟಾಗಿ ಒಂದು ಬದಲಾವಣೆಯನ್ನು ಆ ಕುಟುಂಬದಲ್ಲಿ, ಆ ಮನೆಯಲ್ಲಿ ತರಬೇಕಂತೇಳಿ ದೇವರು ಏನು ಮಾಡ್ತಾ ಇದ್ದಾರೆ? ಸುವಾರ್ತಿಕನಾಗಿರ್ತಕ್ಕಂಥ ಫಿಲಿಪ್ಪನನ್ನು ಆ ಐಥಿಯೋಪ್ಯದ ಆ ಒಬ್ಬ ಅಧಿಕಾರಿಯ ಬಳಿಗೆ ಏನು ಮಾಡ್ತಾ ಇದ್ದಾರೆ? ದೇವರು ಕಳಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಲೋಕದಲ್ಲಿ ನಾವು ತಿಳಿದುಕೊಳ್ಳುತ್ತೇವೆ ಯೇಸು ಕ್ರಿಸ್ತನು ಮಾತ್ರ ರಕ್ಷಕನಾಗಿದ್ದಾನೆ ಎಂಬುದಾಗಿ.
ಎಂಬುದಾಗಿ, ಸೃಷ್ಟಿಕರ್ತನಾದ ದೇವರು ಆತನೊಬ್ಬಾತನು ಆಗಿದ್ದಾನೆ ಎಂಬುದಾಗಿ. ಆದರೆ ನಾವು ದೇವರನ್ನು ಪರಿಪೂರ್ಣವಾಗಿ ನಂಬುವುದಕ್ಕೆ ಏನು ಮಾಡ್ತೀವಿ, ಕೆಲವೊಂದು ಸಾರಿ ನಾವು ಹಿಂದೇಟು ಹಾಕ್ತೀವಿ. ಹಲ್ಲೆಲೂಯಾ. ಏನೋ ಮನೆಯ ಒತ್ತಡಗಳು, ಸಮಸ್ಯೆಗಳು, ಅವು ಇವು ಏನೇನೋ ಬಂದ್ಬಿಡ್ತವೆ ಆ ಸಮಯದಲ್ಲಿ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ದೇವರ ಕಡೆಗೆ ಬರಬೇಕಾದ್ರೆ ಎಷ್ಟೋ ಹೋರಾಟಗಳು ಇರ್ತವೆ. ಹಂಗೆ ಸುಲಭವಾಗಿ ಯಾರು ನಂಬಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸುಲಭವಾಗಿ ಯಾರು ರಕ್ಷಣೆ ಹೊಂದುತ್ತಾರಂದರೆ ಅವ್ರು ಬೇಗ ಬಿದ್ದು ಹೋಗೋದಕ್ಕೆ ಆಸ್ಪದ ಇರುತ್ತೆ. ಆದರೆ ಯಾರು ಪರಿಪೂರ್ಣವಾಗಿ ತಿಳಿದುಕೊಂಡು ಆತನಲ್ಲಿಯೇ ಎಲ್ಲ, ಆತನನ್ನು ಬಿಟ್ಟರೆ ನನಗೆ ಬೇರೆ ಗತಿ ಇಲ್ಲವೇ ಇಲ್ಲ, ಹಲ್ಲೆಲೂಯಾ ಎಂಬುದಾಗಿ ಆತನನ್ನು ಪರಿಪೂರ್ಣವಾಗಿ ತಿಳಿದುಕೊಂಡಂಥವರು ಹಿಂದಕ್ಕೆ ಬೀಳುವುದೇ ಇಲ್ಲ. ಒಂದು ವೇಳೆ ಬಿದ್ದರೂ ಕೂಡ ಪುನಃ ಅವ್ರು ಏನು ಮಾಡ್ತಾರೆ, ಎದ್ದು ನಿಂತ್ಕೊಳ್ತಾರೆ. ಪ್ರೇಯರ್ ಇಲ್ಲಿ ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ ಅಂದರೆ, ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ನನಗೆ ಹೇಳು, ನನಗೆ ಅನೇಕ ವಿಷಯಗಳು ಗೊತ್ತು, ನನಗೆ ಹಣದ ವಿಚಾರ ಗೊತ್ತು, ಕೆಲಸದ ವಿಚಾರ ಗೊತ್ತು, ನನಗಿರ್ತಕ್ಕಂಥ ಬಂಧು ಮಿತ್ರರ ವಿಚಾರ ನನಗೆ ಗೊತ್ತು, ಅರಮನೆ ವಿಷಯಗಳು ನನಗೆ ಗೊತ್ತು, ಆದರೆ ಸೃಷ್ಟಿಕರ್ತನಾದ ದೇವರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಈ ಲೋಕದಲ್ಲಿ ಯಾಕೆ ಹುಟ್ಟಿದ್ದೀನಿ, ಯಾಕೆ ನಾನು ಜೀವಿಸ್ತಾ ಇದ್ದೇನೆ, ಮುಂದೆ ಇನ್ನೊಂದು ಲೋಕ, ಆ ಲೋಕಕ್ಕೆ ಹೋಗಬೇಕಾದ್ರೆ ಮಾರ್ಗ ಯಾವುದು, ಅದರ ಬಗ್ಗೆ ನನಗೇನಾಗಿಲ್ಲ, ಗೊತ್ತಿಲ್ಲ, ಅದರ ಬಗ್ಗೆ ನನಗೆ ತಿಳಿಸು ಅಂತೇಳಿ ಏನು ಮಾಡ್ತಾ ಇದ್ದಾನೆ, ಫಿಲಿಪ್ಪನ ಬಳಿಯಲ್ಲಿ ಕೇಳ್ತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಇಲ್ಲಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಫಿಲಿಪ್ಪನು ಇರುವಂಥದ್ದೇ ಅದೇ ಉದ್ದೇಶಕ್ಕಾಗಿ. ಹಲ್ಲೆಲೂಯಾ. ನನಗೆ ಭಾಳ ಒಂದು ಸಾರಿ ಬೇಜಾರಾಗುತ್ತೆ, ಭಾಳ ದುಃಖ ಆಗುತ್ತೆ. ದೇವರ ವಾಕ್ಯಗಳನ್ನು ಕೇಳಿ ಕೂಡ ಅನೇಕರು ಏನು ಮಾಡಲ್ಲ, ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳಲ್ಲ. ದೇವ್ರ ವಾಕ್ಯವನ್ನು ಕೇಳಿ ಕೂಡ ಅನೇಕರು ಏನು ಮಾಡ್ತಾರೆ, ದೇವರಿಗೆ ಬೆನ್ನು ಮಾಡಿ ಹೋದಂಥ ಸಮಯದಲ್ಲಿ ಅನೇಕವಾದ ನಷ್ಟಗಳನ್ನು ಅವ್ರು ಅನುಭವಿಸ್ತಾರೆ. ಒಂದು ವೇಳೆ ಲೋಕದಲ್ಲಿ ಅವರು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಳ್ಬೋದು, ಲೋಕದಲ್ಲಿ ಎಷ್ಟೋ ಹಣವನ್ನು, ಐಶ್ವರ್ಯವನ್ನು, ಹೊಲವನ್ನು, ಬೆಳ್ಳಿ ಬಂಗಾರ ಎಲ್ಲವನ್ನು ಅವರು ಗಳಿಸಿಕೊಳ್ಬೋದು. ಆದರೆ ಯೇಸು ಇರಲಾರ್ದೇ ಇದ್ದರೆ ಏನು ಕೂಡ ಅವರಿಗೆ ಸಮಾಧಾನವೇ ಇಲ್ಲ, ಪ್ರೀತಿ ಸಂತೋಷಗಳು ಅವ್ರ ಕುಟುಂಬದಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಮೊಟ್ಟ ಮೊದಲನೇದಾಗಿ ಈ ಲೋಕದಲ್ಲಿ ನಾವು ಒಂದು ಆಸ್ತಿಯನ್ನು ಸಂಪಾದನೆ ಮಾಡಿಕೊಳ್ಬೇಕು. ಆ ಆಸ್ತಿ ಯಾರಾಗಿದ್ದಾರೆ, ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನನ್ನು ಯಾರು ಸಂಪಾದನೆ ಮಾಡಿಕೊಳ್ತಾರೋ ಅವರು ಇಲ್ಲೇ ಇರೋದಿಲ್ಲ, ಅವರು ಉನ್ನತವಾಗಿ ಬೆಳೀತಾರೆ. ಪ್ರೇರೆ, ಒಂದು ವೇಳೆ ಅವರು ನೋಡೋದಕ್ಕೆ ಚಿಕ್ಕವರಾಗಿ ಕಂಡರೂ ಕೂಡ ದೇವರು ಒಂದಲ್ಲ ಒಂದು ದಿನ ಅವ್ರನ್ನ ಏನು ಮಾಡ್ತಾನೆ, ಉನ್ನತವಾದ ಸ್ಥಿತಿಯಲ್ಲಿ ಇಡ್ತಾನೆ, ಕೈ ಬಿಡಲ್ಲ ದೇವರು. ಆದರೆ ನೀವು ಕೂಡ ಪ್ರಾರ್ಥನೆ ಹೆಂಗೆ ಮಾಡಬೇಕು, ಇಷ್ಟೇ ಇರಬೇಕು ದೇವ್ರು ಅಂತೇಳಿದ್ರೆ ಅಷ್ಟೇ ಇಡಿಸ್ತಾನೆ. ಹಲ್ಲೆಲೂಯಾ. ಹೆಂಗಿರ್ಬೇಕು ನಮ್ಮ ಪ್ರಾರ್ಥನೆ, ದೇವರೇ ನೀನು ಹೇಳಿದೀಯಾ, ನೀನು ಹಬ್ಬಿಕೊಳ್ಳುವೆ ಎಂಬುದಾಗಿ ವಾಗ್ದಾನ ಮಾಡಿದೀಯಾ, ನಾನು ಹಬ್ಬಿಕೊಳ್ಬೇಕು, ನನ್ನ ಮಕ್ಕಳು ಒಳ್ಳೆಯ ಗೌರ್ಮೆಂಟ್ ಜಾಬನ್ನು ಸಂಪಾದನೆ ಮಾಡಿಕೊಳ್ಬೇಕು, ನನ್ನ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಲೈಫನ್ನು ಲೀಡ್ ಮಾಡಬೇಕು, ಭಯದಲ್ಲಿ ಭಕ್ತಿಯಲ್ಲಿ ಇರಬೇಕು. ಒಂದು ವೇಳೆ ಸಂತಾನ ಭಾಗ್ಯ ಇರಲಾರ್ದಂಥವ್ರಿಗೆ ಸಂತಾನ ಭಾಗ್ಯ, ಇಲ್ಲಿ ಅಕ್ಕಪಕ್ಕದವ್ರು ಯಾರಿಗೆ ಮಕ್ಕಳಾಗಿಲ್ಲ ಅವ್ರಿಗೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡುವವರಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾಕಂದರೆ ಯೇಸು ಸ್ವಾಮಿ ಮಕ್ಕಳಂದ್ರೆ ಏನ್ರಿ, ಇತರಿಗಾಗಿ ಪ್ರಾರ್ಥಿಸುವಂಥವ್ರು, ಇತರಿಗಾಗಿ ದುಃಖಿಸುವಂಥವ್ರು ನಾವು ಆಗಿರ್ಬೇಕು. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ನನಗೆ ದೇವರ ಬಗ್ಗೆ ನೀನು ತಿಳಿಸು. ದೇವರಂದರೆ ಯಾರು, ಆತ ಎಲ್ಲಿರ್ತಾನೆ, ಆತನನ್ನು ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಏನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೊನ್ನೆ ಒಂದು ಯೂಟ್ಯೂಬಲ್ಲಿ ನಾವು ಒಂದು ಸಾಕ್ಷಿ ಕೇಳ್ತಾ ಇದೆ ಪ್ರಿಯರೇ. ತಾಯಿ ಹೈದರಾಬಾದಲ್ಲಿ ಇರ್ತಕ್ಕಂಥವ್ರು, ಅವ್ರ ಹೆಸರನ್ನು ರಿವೀಲ್ ಹೇಳಿಲ್ಲ. ಆಕೆ ಬ್ರಾಹ್ಮಣ ಕುಟುಂಬದಲ್ಲಿ ಜೀವಿಸಿದಂಥ ಒಬ್ಬ ಸ್ತ್ರೀ. ಹಲ್ಲೆಲೂಯಾ. ಅವರಿಬ್ಬರು ಅಕ್ಕ ತಂಗಿಯರಿದ್ದಾರೆ. ಆ ಸಮಯದಲ್ಲಿ ಚಿಕ್ಕವರಿಂದ ಒಳ್ಳೆ ವಯಸ್ಸಿಗೆ ಬರೋವರೆಗೂ, ನರ್ಸಿಂಗ್ ಮಾಡೋವರೆಗೂ ಆಕೆ ವಿಗ್ರಹಾರಾಧನೆಯಲ್ಲೇ ಜೀವಿಸುವಂಥ ಒಂದು ಕುಟುಂಬ. ದೊಡ್ಡದಾಗಿರ್ತಕ್ಕಂಥ ಮನೆ ಪ್ರಿಯರೇ, ದೊಡ್ಡದಾಗಿರ್ತಕ್ಕಂಥ ಆಸ್ತಿ. ಬ್ರಾಹ್ಮಣರಂದ್ರೆ ಏನು ಮಾಡ್ತಾರೆ, ಯಾರನ್ನವರು ಮುಟ್ಸ್ಕೊಳ್ಳಲ್ಲ. ಯಾರು ಎಂಥ ಜನರೇ ಇರಲಿ, ಅವರು ಸ್ವಂತ ಜನರು ಕೂಡ ಮುಟ್ಸ್ಕೊಂಡ್ರು ಹೋಗಿ ಏನು ಮಾಡ್ತಾರೆ, ಅವರು ಸ್ನಾನ ಮಾಡುವಂಥ ಜನ. ಹಲ್ಲೆಲೂಯಾ. ಎಲ್ಲಿ ಬಸ್ನಾಗ ಹೋದರೂ ಕೂಡ ಹೋದ ತಕ್ಷಣ ಬಂದ ತಕ್ಷಣ ಏನು ಮಾಡ್ತಾರೆ, ಸ್ನಾನ ಮಾಡ್ತಾರೆ. ಹೊರಗಡೆ ಎಲ್ಲಿಗೆ ಹೋದರೂ ಕೂಡ ನಮಗೆ ಅಶುಭ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ, ಮೈಲಿಗಾಗುತ್ತೆ, ಅದು ಇದು ಅಂತೇಳಿ ಏನು ಮಾಡ್ತಾರೆ, ಹೇಳಿಕೊಳ್ಳುವಂಥವ್ರು. ಆ ಕೆಲಸ ಕಾರ್ಯಗಳನ್ನು ಶ್ರದ್ಧೆ ನಿಷ್ಠೆಯಿಂದ ಪಾಲಿಸುವಂಥವ್ರು ಇರ್ತಾರೆ ಪ್ರೇರೆ. ಆ ತಾಯಿ ಹೇಳಿದ್ಲು, ನಾನು ಎಷ್ಟು ದಿವಸಗಳವರೆಗೆ ಅಂತೇಳಿದರೆ ಅಷ್ಟು ದಿವಸಗಳವರೆಗೆ ಏನೂ ಇಲ್ಲದ ಜಡ ವಸ್ತುವನ್ನು, ನಿರ್ಜೀವ ವಸ್ತುವನ್ನು ದೇವರು ದೇವತೆ ಎಂಬುದಾಗಿ ನಾನು ಪೂಜಿಸ್ತಾ ಇದ್ದೆ. ನಮ್ಮ ಮನೆ ದೇವರು ಯಾವುದು, ಕಲ್ಲಿನ ನಾಗರಾವ್ ಏನಂತ ಅದಕ್ಕೋಸ್ಕರವಾಗಿ ದೊಡ್ಡದಾಗಿರ್ತಕ್ಕಂಥ ರೂಮನ್ನು ನಮ್ಮ ಮನೆಯಲ್ಲೇ ಕಟ್ಕೊಂಡಿದ್ದೀವಿ. ಪ್ರತಿ ದಿವಸ ಸಾಯಂಕಾಲ ಎಲ್ಲ ನಾನು ಒರೆಸ್ತಾ ಇದ್ದೆ, ತಡಿ ಬಟ್ಟೆಲೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಅಷ್ಟು ಭಕ್ತಿವಂತರಾಗಿರ್ತಕ್ಕಂಥ ಕುಟುಂಬ ನಮ್ಮದು. ನಾನು ಆ ರೀತಿಯಲ್ಲಿ ಜೀವಿಸ್ತಾ ಇರಬೇಕಾದ್ರೆ ಒಂದಿನ ನನ್ನ ತಾಯಿ ಓದೋದಕ್ಕೆ ಎಲ್ಲಿ ಕಳಿಸಿದರು, ಹೈದರಾಬಾದಿಗೆ ಕಳಿಸಿದ್ರು. ನಾನು ನಮ್ಮಕ್ಕ ಸೃಷ್ಟಿಕರ್ತನಾದ ದೇವರನ್ನು
ತಿಳಿದುಕೊಂಡ ಮೇಲೆ ನಾನು ಅಕ್ಕನ ವಿಷಯವಾಗಿ ಭಾಳ ಮನಸ್ತಾಪ ಪಟ್ಕೊಂಡೆ. ನಮಗಿರುವಂಥ ದೇವರು ಯಾರು, ನಾವು ಯಾರು ಬ್ರಾಹ್ಮಣರು, ನಾವು ಆ ದೇವ್ರನ್ನ ಯಾಕೆ ಪೂಜೆ ಮಾಡ್ಬೇಕು, ಅದು ಇದು ಅಂತೇಳಿ ಅಯ್ಯಮ್ಮ ಏನೇನೇನೋ ಏನು ಮಾಡಿದ್ಲ್ರಿ, ಅಕ್ಕಗೆ ಬೈದ್ಲಂತೆ ರೀ, ಟಾರ್ಚರ್ ಕೊಟ್ಲಂತೆ. ಆದರೆ ಒಂದು ದಿವಸ ಆಕೆ ಟ್ರೈನಲ್ಲಿ ಹೋಗ್ತಾ ಇರಬೇಕಾದ್ರೆ ಆಕೆ ಸತ್ಯವೇದದ ಪುಸ್ತಕದ ಕೆಲವು ಭಾಗಗಳನ್ನು ಆಕೆ ಕೊಳ್ಳಾಗಿ ಡಾಕ್ಟರ್ ದಿವಂಗತ DGS ದಿನಕರನ್ ಅವರ ಪುಸ್ತಕಗಳನ್ನು ಆಕೆ ಓದಿದಾಗ ಈ ದೇವರು ಮಾತಾಡುವವನಾಗಿದ್ದಾನೆ, ದೇವರು ಮುಟ್ಟುವವನಾಗಿದ್ದಾನೆ, ದೇವರು ಸ್ವಸ್ಥಪಡಿಸುವವನಾಗಿದ್ದಾನೆ, ದೇವರು ನಮ್ಮ ಸಂಗಡ ಮಾತಾಡುವಂಥ ದೇವರಾಗಿದ್ದಾನೆ, ಕಷ್ಟದಿಂದ ಬಿಡಿಸುವಂಥ ದೇವರಾಗಿದ್ದಾನೆ ಎನ್ನುವಂಥ ವಿಷಯಗಳನ್ನು ಆಕೆ ಓದ್ತಾ ಇರಬೇಕಾದ್ರೆ ಆಕೆ ತಿಳ್ಕೊಂಡ್ಳು, ನಾನು ಇಷ್ಟು ದಿನ ನಾನು ಮಾಡಿಕೊಂಡ ದೇವರುಗಳಿಗೆ ನಾನೇ ತೊಳಿಬೇಕು, ನಾನೇ ಬೆಳಿಬೇಕು, ನಾನೇ ಗೂಡಿಸ್ಬೇಕು, ನಾನೇ ಎಲ್ಲವುಗಳನ್ನು ಮಾಡಬೇಕು. ಆದರೆ ಈತ ಯಾರು, ನಮ್ಮ ಸಂಗಡ ಮಾತಾಡ್ತಾನಂತ, ನಮಗೆ ಬಿಡುಗಡೆ ಕೊಡ್ತಾನಂತ, ಸ್ವಸ್ಥತೆ ಮಾಡ್ತಾನಂತ, ಕಷ್ಟದಲ್ಲಿ ಕೈ ಹಿಡಿದು ನಡೆಸ್ತಾನಂತ ಅಂತೇಳಿ ಆಕೆ ಓದ್ತಾ ಇರಬೇಕಾದ್ರೆ ಹೈದರಾಬಾದಿಂದ ಕೇರಳಕ್ಕೆ ಅವರಿರುವಂಥ ಸ್ಥಳಕ್ಕೆ ಹೋಗೋದಕ್ಕೆ 3 ದಿವಸ ಬೇಕಂತೆ ಟ್ರೈನಲ್ಲಿ. ಆ 3 ದಿವಸ ಆಕೆ ಏನು ಮಾಡ್ತಾ ಇದ್ದಾಳ್ರಿ, ಯಾವ ಯೇಸುಸ್ವಾಮಿ ಅಂದರೆ ಕಿಡಿಕಾರುವಂಥ ಹೆಣ್ಣುಮಗಳು, ಬ್ರಾಹ್ಮಣ ಕುಟುಂಬದಲ್ಲಿರ್ತಕ್ಕಂಥ ಹೆಣ್ಣುಮಗಳು ಆಕೆ ದೇವರನ್ನು ತಿಳಿದುಕೊಂಡ್ಲು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರನ್ನು ತಿಳಿದುಕೊಳ್ಳುವಂಥ ಮನಸ್ಸು ಬಹಳ ಮುಖ್ಯ. ಸೃಷ್ಟಿಕರ್ತನಾದ ದೇವರು ಒಬ್ಬಾತನಿದ್ದಾನೆ. ಹಲ್ಲೆಲೂಯಾ, ಆತನು ಯಾರಾಗಿದ್ದಾನೆ, ಈ ಭೂ ಮಂಡಲವನ್ನೆಲ್ಲ ಮೇಂಟೈನ್ ಮಾಡುವಂತಾತ, ನಡೆಸ್ಕೊಂಡು ಹೋಗತ್ತ ಒಬ್ಬತ್ತದನ್ನು. ಈಗ ಮನೆ ಇದೆ ಅಂದಮೇಲೆ ಮನೆಗೆ ಕಾಯಿಪಲ್ಲೆ ಯಾವಾಗ ಬರ್ತಾವ, ಬೋಗಣಿಗಳು ನಿಮ್ಗೆ ಬೇಕಾದ ಯಾವಾಗ ಬರ್ತಾವ, ಯಾರು ಮೇಂಟೈನ್ ಮಾಡೋಕ್ಕೆ ಅಪ್ಪನ ಇರ್ತಾರೆ, ಅಮ್ಮನ ಇರ್ತಾರೆ. ಹಲ್ಲೆಲೂಯಾ, ಅಜ್ಜನ ಇರ್ತಾರೆ. ಹಲ್ಲೆಲೂಯಾ, ಅದರಂಗೆ ಈ ಪ್ರಪಂಚವನ್ನು ನೋಡಿಕೊಂಡು ಹೋಗುವಂಥ ಒಬ್ಬ ದೇವರಿದ್ದಾನ. ಆ ದೇವರು ಯಾರು, ಪ್ರಾಣ ಆತ್ಮಗಳನ್ನು ಕಾಯುವಂಥ ಮಹಾದೇವರು ಯಾರು, ಆ ದೇವರ ಕುರಿತಾಗಿ ನಾನು ತಿಳಿದುಕೊಳ್ಬೇಕಂತೇಳಿ ಆ ಬ್ರಾಹ್ಮಣ ಕುಟುಂಬದಿಂದ ಬಂದಿರತಕ್ಕಂಥ ಆ ತಾಯಿ ಏನು ಮಾಡಿದ್ರಿ, ತಿಳ್ಕೊಂಡು ಹಂಗೆ ಮನೆಗೆ ಹೋದ ತಕ್ಷಣ ಗೊತ್ತಾಯ್ತು ಆಕೆ ಫೇಲ್ ಆಗ್ಯಾಳಂತ ಗೊತ್ತಾಯ್ತು. ಹಲ್ಲೆಲೂಯಾ, ಎಕ್ಸಾಮ್ ಬರ್ದಾಗ ಏನಂತ ಗೊತ್ತಾಯ್ತು, ಫೇಲ್ ಆಗ್ಯಾಳಂತ ಗೊತ್ತಾಯ್ತು. ಆವಾಗ ಮತ್ತೆ ಆಕೆಗೆ ನಾ ಇಷ್ಟು ದಿನ ಫೇಲ್ ಆಗಿಲ್ಲ, ವಿಗ್ರಹಗಳನ್ನು ಮಾಡುವಾಗ ಭಾಳ ಚೆನ್ನಾಗಿದ್ದೆ, ಇವಾಗ ಒಮ್ಮೆಲೆ ಫೇಲ್ ಆಗಿಬಿಟ್ನಲ್ಲ ಹೆಂಗಂತೇಳಿ ಆಕೆ ಜಿಗುಪ್ಸೆಗೊಂಡು ಪುನಃ ಮತ್ತೆ ಅವ್ರ ತಾಯಿ ಹೈದರಾಬಾದ್ಗೆ ಹೋಗಿ ಒಂದು ಮಂದಿರದ ಹತ್ರ ಅವರ ಅಕ್ಕ ತಂಗಿ ಇಬ್ಬರು ಇದ್ದಂಥ ಸಮಯದಲ್ಲಿ ಯಾವ ಬುಕ್ಕು ಕೂಡ ಓದಲಿಲ್ಲಂತ ಈ ಅಮ್ಮ. ಹಲ್ಲೆಲೂಯಾ, ಅವಾಗ ನೋಡ್ರಿ ಆಕೆ ಹೇಳಿಕೊಡುವಂಥ ವೈದ್ಯರು, ಡಾಕ್ಟ್ರುಗಳು ಮತ್ತು ಟೀಚಿಂಗ್ ಮಾಡುವಂಥ ಸ್ಟಾಫ್ಸ್ ಅವರೇ ಫೋನ್ ಮಾಡಿ ಈ ಅಮ್ಮ ಯಾಕೆ ಕಾಲೇಜಿಗೆ ಬರ್ತಾ ಇಲ್ಲ, ಒಂದು ಸಬ್ಜೆಕ್ಟ್ ಹೋದ್ರೆ ಏನು ಅಂತೇಳಿ ಅವರಾಗಿಯೇ ಬಸ್ಗಳು ವ್ಯವಸ್ಥೆ ಇರಲಾರ್ದಂಥ ಒಂದು ಸಮಯದಲ್ಲಿ ಕಳಿಸಿದಂಥ ಸಮಯದಾಗ ಅವರು ಆ ಕಡೆಯಿಂದ ಕಾಲೇಜಿನವರು ಆ ಅಮ್ಮನ ಹುಡುಕಿ ಅಂತ ಎಲ್ಲಿಗೆ ಬಂದರಿ, ಅವ್ರು ಇರ್ತಕ್ಕಂಥ ಒಂದು ಸ್ಥಳಕ್ಕೆ ಬಂದು ಮಾತಾಡಿಸಿದಾಗ ಅವಾಗ ಆ ಅಮ್ಮ ದೇವ್ರ ಚಿತ್ತ ಇರ್ಬೋದು ಅಂತೇಳಿ ತಿಳ್ಕೊಂಡು ಪುನಃ ಏನು ಮಾಡ್ತಾಳೆ, ಎಕ್ಸಾಮ್ ವಿಷಯವಾಗಿ ರಿವ್ಯಾಲ್ಯೂಯೇಷನ್ ಆಗ್ತಾಳೆ. ನಾನು ಹೆಂಗೆ ಫೇಲ್ ಆಗಿ, ನಾನು ಚೆನ್ನಾಗಿ ಬರ್ತೀನಿ, ಹೆಂಗೆ ಫೇಲ್ ಆಯ್ತು ಅಂತೇಳಿ ರಿವ್ಯಾಲ್ಯೂಯೇಷನ್ ಹಾಕಿದಾಗ ಅದ್ಭುತವಾಗಿ ಆಕೆ ಏನಾಗಿದ್ಲು, ಪಾಸ್ ಆದ್ಲು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮತ್ತೆ ದೇವ್ರ ಹತ್ರ ಬೇಡಿಕೆ ಇಟ್ಲು, ದೇವರೇ ನಾನು ನರ್ಸಿಂಗ್ ಓದ್ತಾ ಇದ್ದೀನಿ, ಉಸ್ಮಾನಿ ಯೂನಿವರ್ಸಿಟಿ ಹೈದರಾಬಾದಾಗ ದೊಡ್ಡದು ಹಾಸ್ಪಿಟ್ಲು. ನಾವು ಹೋಗಿದ್ದೀವಿ ಒಂದು ಸರಿ, ಅಂದರೆ ಅದ್ರ ಮುಂದೆಯಿಂದ ಹೋಗಿದ್ದೀನಿ, ಒಳಗಡೆ ಹೋಗಿಲ್ಲ, ಅದ್ರ ಮುಂದುಗಡೆಯಿಂದ ಹೋಗಿದ್ದೀನಿ. ದೊಡ್ಡದಾಗಿರ್ತಕ್ಕಂಥ ಒಂದು ಯೂನಿವರ್ಸಿಟಿ ಹಾಸ್ಪಿಟಲ್ ಪ್ರಿಯರೇ, ಅಲ್ಲಿನೇ ಜಾಬ್ ಸಿಗಬೇಕು ನನಗೆ. ಹಲ್ಲೆಲೂಯಾ, ಗೌರ್ಮೆಂಟ್ ಜಾಬ್ ಎಷ್ಟೋ ವರ್ಷಗಳ ಕರೆದಿದ್ದಿಲ್ಲಂತೆ, ಆ ಸಮಯದಲ್ಲಿ ಗೌರ್ಮೆಂಟ್ ಜಾಬ್ಗಳು ಕರೆದಿದ್ದಾರೆ. ಅದ್ಭುತವಾಗಿ ಆ ತಾಯಿ ಏನು ಮಾಡಿದ್ಲು, ಸೃಷ್ಟಿಕರ್ತನಾದ ದೇವರನ್ನು ನಂಬಿಕೊಂಡ ಮೇಲೆ ಆಕೆ ಒಳ್ಳೆ ರೀತಿಯಲ್ಲಿ ಗೌರ್ಮೆಂಟ್ ಜಾಬ್ ಯಾವ ಸ್ಥಳ ಬೇಕಂತೇಳಿ ಹೇಳಿದ್ರು, ಆ ಸ್ಥಳದಲ್ಲಿ ದೇವ್ರು ಏನು ಮಾಡಿದ್ ಕೊಟ್ಟರು, ಅವ್ರ ಅಕ್ಕನಿಗೂ ಆಕೆಗೂ ಇಬ್ಬರಿಗೂ ಕೂಡ ಗೌರ್ಮೆಂಟ್ ಜಾಬನ್ನು ಅನುಗ್ರಹ ಮಾಡಿದರು ಪ್ರಿಯರೇ. ಹಲ್ಲೆಲೂಯಾ, ಅದ್ರ ಸಲುವಾಗಿ ವಾಕ್ಯ ಹೇಳುತ್ತೆ ಪ್ರಿಯರೇ. ನಮ್ಮೂರಲ್ಲಿ ಮೊನ್ನೆ ನಾಗರ ಅಮಾವಾಸ್ಯೆ ಅಂತೇಳಿ ಅಮಾವಾಸ್ಯೆ ಐತಲ್ಲ ಮೊನ್ನೆ ಸೋಮವಾರ, ಆ ಸೋಮವಾರ ದಿವಸದಲ್ಲಿ ಒಬ್ಬರು ಅವರು ಅದನ್ನೇ ಆರಾಧನೆ ಮಾಡುವಂಥವ್ರು, ಅದನ್ನೇ ವಿಗ್ರಹಗಳನ್ನೇ ಪೂಜೆ ಮಾಡುವಂಥವ್ರು, ಛಲವಾದಿ ಜನಾಂಗದವರು. ತಾಯಿ ರಾತ್ರಿ ಮಲ್ಕೊಂಡಿದ್ದಾಳೆ, ಹೋದ ಅಮಾವಾಸ್ಯೆಗೆ ಅವರ ಕುಟುಂಬದಲ್ಲಿರ್ತಕ್ಕಂಥ ಅವ್ರ ತಮ್ಮ ಆಗಬೇಕು, ಅವ್ರಿಗೇನಾಗಿದೆ ರೀ, ಹಾವು ಕಚ್ಚಿದೆ. ಆ ಹೋದ ಅಮಾವಾಸ್ಯೆಗೆ ಆ ಹುಡುಗ ಸತ್ತೋಗಿದ್ದಾನೆ. ಈ ಅಮಾವಾಸ್ಯೆ ಈಕೆ ಅಕ್ಕ ಆಗಬೇಕಲ್ಲ, ಈಕೆ ಮಲಗಿದಲ್ಲೇ ಆಕೆಗೂ ಕೂಡ ಅದೇ ಹಾವು ಕಚ್ಚಿದೆ. ಹಾವು ಕಚ್ಚಿದ ಕಾರಣಕ್ಕಾಗಿ ಏನು ಮಾಡಿದ್ದಾರೆ, ಆ ಅಮ್ಮನ ಕರ್ಕೊಂಡೋಗಿದ್ದಾರೆ, ಕೊಪ್ಪಳ ಕ್ಯಾಂಪ್ ಅಂತಿದೆ, ಅಲ್ಲಿ ಕರ್ಕೊಂಡೋಗಿದ್ದಾರೆ, ಗಿಡ ಎಲ್ಲ ಹಾಕ್ಸ್ಕೊಂಬಂದಿದ್ದಾರೆ. ಮತ್ತೆ ಬಂದಿದ್ದಾಳೆ, ಮತ್ತೆ ಬಂದ ತಕ್ಷಣ ಮತ್ತೆ ತಲೆ ಅದು ಇದು ಅಂತ ಹೇಳಿದ ತಕ್ಷಣ ಮತ್ತೆ ಕರ್ಕೊಂಡು ಹೋಗುವಾಗ ದಾರಿಯ ಮಧ್ಯದಲ್ಲಿ ಆಕೆ ಏನಾಗಿದ್ದಾಳೆ, ಸತ್ತೋಗಿದ್ದಾಳೆ. ದೇವರಾದರೆ ಬದುಕಿಸ್ಬೇಕಾ ಸಾಯಿಸ್ಬೇಕಾ?
ಲಕ್ಷ್ಮಿ ಅವ್ರು ಏನು ರೀ? ಬದುಕಿಸ್ಬೇಕು. ಅದು ಕಚ್ಚುತ್ತೆ, ಸಾಯಿಸುತ್ತೆ, ಅದರಲ್ಲಿರುವಂಥದ್ದೇ ವಿಷಯ. ಅದು ನಮ್ಮನ್ನು ಅದು ದೇವರಾಗೋದಕ್ಕೆ ಸಾಧ್ಯನಾ? ಅಲ್ಲ, ನಿಮ್ಮ ಮನೇಲಿ ಬಂದ್ರೆ ಬರ್ರಿ ಹಾಲಾಕ್ತೀನಿ, ಬರ್ರಿ ಊಟ ಮಾಡಿಸ್ತೀನಿ ಅಂತೇಳಿ ಮಾಡಿಸ್ತೀನಿ. ಹಾಂ ಹಾಂ ಅದು ಆ ಥರ ಏನು ಮಾಡಿದ್ದಾರೆ ಅವರು? ಪಾಪ ಇದು ಮಾಡಿದ್ದಾರೆ. ಆದರೆ ಆ ತಾಯಿಯ ಪ್ರಾಣ ಪಕ್ಷಿ ಚಿಕ್ಕ ಮಕ್ಕಳು ಇಬ್ಬರು ಇದ್ದಾರೆ ರೀ, ಸಣ್ಣ ಮಕ್ಕಳು. ಆ ಸಣ್ಣ ಮಕ್ಕಳು ಏನಾಗಿದ್ದಾರೆ ಇವತ್ತು? ತಾಯಿ ಇಲ್ಲದ ಒಂದು ಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದಾರೆ ಪ್ರಿಯರೇ. ಅಲ್ಲ, ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಈ ವ್ಯಕ್ತಿ ಅಲ್ಲಿಯವರೆಗೆ ಆಲಯಕ್ಕೆ ಬರ್ತಾ ಇದ್ದಾನೆ, ವರ್ಷ ಜಾತ್ರೆಗೆ ಬರ್ತಾನೆ, ಹಿಂದಕ್ಕೆ ಹೋಗ್ತಾನೆ, ಮತ್ತೆ ಊರಾಗ ಏನು ಮಾಡ್ಬೇಕು ಅವೆಲ್ಲ ಮಾಡ್ತಾನೆ, ಅಮಾಸೆ ಮಾಡ್ತಾನೆ, ಹುಣ್ಣಿ ಮಾಡ್ತಾನೆ, ಎಲ್ಲೆಲ್ಲಿ ನಡ್ಕೊಬೇಕು ಅವೆಲ್ಲ ನಡ್ಕೊಳ್ತಲ್ಲ. ಮತ್ತೆ ಏನು ಮಾಡ್ತಾನೆ? ವರ್ಷ ಬಂತ, ಆಯ್ತು ಏಸಪ್ಪ ಹೋಗಿ ಬರೋಪ್ಪ, ಚಲೋ ಆಗುತ್ತಂತೆ, ಚಲೋ ಆದ್ರೆ ಸಾಕು ನಮಗೆ. ಅಲ್ಲೆಲ್ಲ ಮೊನ್ನೆ ಒಬ್ಬಾಕಿ ಭಿಕ್ಷಕಿ ಆಕಿನ ಬ್ಯಾಗ್ನಾಗ ಹುಡುಕಿದ್ರೆ 3 ಲಕ್ಷ ರೂಪಾಯಿ ಸಿಕ್ಕವ ಹಣ. ಎಷ್ಟು ಭಿಕ್ಷೆ ಬೇಡ ಅಂತ ಆಕಿಂತಕ್ಕೆ ಎಷ್ಟೈತೆ ಹಣ? 3 ಲಕ್ಷ ಹಣ ಐತಿ. ಯಾರಾದರೂ ಬದುಕ್ತಾರೆ ಭೂಮಿ ಮೇಲೆ? ಬದುಕಲಾರ್ದವ್ರು ಯಾರೂ ಇಲ್ಲ. ನಾಯಿ ಬದುಕ್ತೆ, ನರಿ ಬದುಕ್ತೆ, ಪ್ರಾಣಿ ಬದುಕ್ತೆ, ಪಕ್ಷಿ ಬದುಕ್ತೆ, ಮನುಷ್ಯರು ಕೂಡ ಬದುಕ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ಇಲ್ಲಿ ಬದುಕುವಂಥದ್ದು ಮುಖ್ಯ ಅಲ್ಲ. ಇಲ್ಲಿ ದೇವರು ಜೀವಿತ ಕೊಟ್ಟಿದ್ದಾನೆ, ದುಡಿದು ನೀನು ತಿನ್ನಬೇಕು. ಆದರೆ ಇಲ್ಲಿಯೇ ಸೃಷ್ಟಿಕರ್ತನಾದ ದೇವರನ್ನು ನೀನು ತಿಳಿದುಕೊಂಡು ಆ ಪರಲೋಕ ಒಂದೈತಿ. ಎಲ್ಲ ಪ್ರಪಂಚದಲ್ಲಿ ಬೇರೆ ಬೇರೆ ಭಾಷೆ. ಈಗ ಅಮೆರಿಕದವ್ರು ಯಾರು ಅಂತೇಳಿ ನಮಗೆ ಗೊತ್ತಿಲ್ಲ, ಅವ್ರಿಗೆ ನಾವು ಮಾತಾಡಿದರೆ ಅವ್ರಿಗೆ ಗೊತ್ತಾಗಲ್ಲ, ಅವ್ರು ಮಾತಾಡಿದ್ರೆ ನಮಗೆ ಗೊತ್ತಾಗಲ್ಲ. ಆದರೆ ಪರಲೋಕದಾಗ ಒಂದೇ ಭಾಷೆ, ಅವರೆಲ್ಲರೂ ಕೂಡ ನಮಗೆ ಮಾತನಾಡುವಂಥ ಸ್ಥಿತಿ. ಈ ನಮ್ಮ ಮನೆ ಕಟ್ತಾ ಇದ್ದೀವಿ, ಒಂದು ವೇಳೆ ಅನ್ಕೊಂಬಾರೋ 3 ಅಂತಸ್ತು ಐಯರ್ ಕಟ್ತಾರಂತ, ಅದು ಬಿದ್ದೋಗುತ್ತೆ 100 ವರ್ಷಕ್ಕೆ. ಅದು ಹಲ್ಲೆಲೂಯಾ. ಫಸ್ಟಿಗೆ ಎಂಥ ಮನೆಯಲ್ಲಿದ್ದೀವಿ ಗೊತ್ತಾ? ಅದು ಹತ್ತಿಕಟ್ಟಿಗೆ ಗೊತ್ತಾ? ಹತ್ತಿಕಟ್ಟಿಗೆ, ಆ ಹತ್ತಿಕಟ್ಟಿಗೆ ಮಣ್ಣು ಇದು ಮಾಡಿ ಅಂಥ ಒಂದು ಶೆಡ್ಡಲ್ಲಿ ನಾವು ಜೀವಿಸಿದ್ದು ಪ್ರಿಯರ್. ಪ್ರತಿ ದಿವಸ ಹಾವುಗಳು ಬರ್ತಿದ್ವು, ಪ್ರತಿ ದಿವಸ ಹಾವು ಬಡಿತಿದ್ದೆ ನಾವು. ಹಲ್ಲೆಲೂಯಾ. ಪ್ರತಿ ದಿವಸ ಚೇಳು, ಹಾವು, ಅಂತಹ ಒಂದು ಪರಿಸ್ಥಿತಿಯ ಮಧ್ಯದಲ್ಲಿ ದೇವರು ಇದ್ದಂಥ ಸಮಯದಲ್ಲಿ ಆತನ ಏನು ಮಾಡ್ತಾ ಇದ್ದಾನೆ? ಸೇವೆಗೆ ನಡೆಸಿದಂಥ ಸಮಯದಲ್ಲಿ ಉನ್ನತವಾಗಿ ನಡೆಸಿದ್ದಾನೆ. ಆ ಮನೆಯೇ ಅಲ್ಲ ನಮಗೆ. ಹಲ್ಲೆಲೂಯಾ. ನನಗೆ ಮನೆ ಎಲ್ಲಿರಬೇಕು? ಪರಲೋಕದಾಗ. ಹಲ್ಲೆಲೂಯಾ. ಮನೆ ಎಲ್ಲಿ ಬೇಕು ನನಗೆ? ಪರಲೋಕದಾಗ ಇರುವಂಥ ಮನೆಯನ್ನು ನಾವು ಸಂಪಾದನೆ ಮಾಡಿಕೊಳ್ಬೇಕು. ಇಲ್ಲಿದ್ದ ಮನೆಗಳು ಭೂಕಂಪ ಆದರೆ ಬಿದ್ದೋಗ್ಬಿಡ್ತಾವೆ, ನೆರೆಹೊಳೆ ಬಂದರೆ ಬಿದ್ದೋಗ್ಬಿಡ್ತಾವ, ಗಾಳಿ ಹೆಚ್ಚಾದರೆ ಸೀಳೋಗ್ಬಿಡ್ತಾವ, ಏನೋ ಒಂದು ಏನಾಗುತ್ತೆ? ತೊಂದರೆ ಆಗುತ್ತೆ. ಆದರೆ ನಾನು ಪರಲೋಕದಲ್ಲಿ ಮನೆ ಸಂಪಾದನೆ ಮಾಡಿಕೊಳ್ಬೇಕಂತೇಳಿ ಆ ಫಿಲಿಪ್ಪನ್ನು ಆ ವ್ಯಕ್ತಿಗೆ ಹೇಳಿದಂಥ ಸಮಯದಲ್ಲಿ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ? ಸೃಷ್ಟಿಕರ್ತನಾದ ದೇವರನ್ನು ತಿಳಿದುಕೊಳ್ತಾ ಇದ್ದಾನೆ ಪ್ರೇಯರ್. ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ? ಈಗ ಕುದುರೆ ರಥದಲ್ಲಿ ಹೋಗ್ತಾ ಇದ್ದಾರೆ. ಹೋಗ್ತಾ ಇರಬೇಕಾದ್ರಲ್ಲಿ ಏನಾಗ್ತಾ ಇದೆ ಅಂದರೆ ಹೇಳ್ತಾ ಇದ್ದಾನೆ ಆತ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ, ಯೇಸು ಸ್ವಾಮಿ ಯಾಕೆ ಈ ಲೋಕಕ್ಕೆ ಬಂದ, ಯೇಸು ಕ್ರಿಸ್ತನು ಯಾಕೆ ಪ್ರಾಣವನ್ನು ಕೊಟ್ಟ, ಶಿಲುಬೆ ಮೇಲೆ ಆತನು ಯಾಕೆ 7 ಮಾತುಗಳನ್ನು ಹೇಳಿದ, ಯಾಕೆ ಆತನು ಸಾಯಬೇಕಾಗಿತ್ತು, ಯಾಕೆ ಆತನು ಕನ್ನಿಕೆ ಗರ್ಭದಲ್ಲಿ ಜನಿಸಬೇಕಾಗಿತ್ತು, ಎಲ್ಲ ವಿಷಯಗಳನ್ನು ಹೇಳಿದಂಥ ಸಮಯದಲ್ಲಿ ಆತನು ಕಂಚುಕಿ ಏನು ಮಾಡ್ತಾ ಇದ್ದಾನಂದರೆ 36ನೇ ವಚನ, ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಸಮಯದಲ್ಲಿ ಫಿಲಿಪ್ಪನು ಹೇಳ್ತಾ ಇದ್ದಾನೆ, ನೀನು ಆ ಪರಲೋಕ ಪಟ್ಟಣಕ್ಕೆ ಹೋಗಬೇಕಾದ್ರೆ ನೀನೇನು ಮಾಡಬೇಕು? ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಆತನ ಮಗನಾಗಿ ಮಗಳಾಗಿ ಈ ಲೋಕದಲ್ಲಿ ನೀನು ಜೀವಿಸಬೇಕು ಅಂತೇಳಿ. ಎಷ್ಟು ಇದನ್ನು ಮಾಡಿರುವಂಥದ್ದನ್ನೆಲ್ಲ ನೀನು ಹಿಂದಕ್ಕೆ ಹಾಕ್ಬಿಡೋಕೆ, ಮತ್ತೆ ಅದ್ರಾಗ ಕಾಲು ಇಡಬಾರ್ದು. ಹೊಲಸನೇ ಕಾಲು ಇಡೋಕ್ಕೆ ಇಷ್ಟಪಡ್ತೀರಾ? ಕೆಸರು ಏನಾದರೂ ಇದ್ರಪ್ಪ ಕೆಸರನ್ನ ಕಾಲಿಟ್ಟು ಹೋಗೋಕೆ ಇಷ್ಟಪಡ್ತೀರಾ? ಹಲ್ಲೆಲೂಯಾ. ಕೆಸರಲ್ಲಿ ಕಾಲಿಡೋಕ್ಕೆ ಇಷ್ಟಪಡಲ್ಲ, ಹೊಲಸಿನಲ್ಲಿ ಕಾಲಿಡೋಕ್ಕೆ ಇಷ್ಟಪಡಲ್ಲ, ಗಟಾರದಲ್ಲಿ ಕಾಲಿಡೋದಕ್ಕೆ ನೀವು ಇಷ್ಟಪಡೋದಿಲ್ಲ. ಎಲ್ಲ ನೀವು ಹೋಗುವಂಥ ದಾರಿ ಚಲೋ ದಾರಿ ಎಲ್ಲಿರುತ್ತೆ ಅಲ್ಲಿ ಅದ್ರ ಮೇಲೆ ಏನು ಮಾಡ್ತೀರಿ? ನಡೆದುಕೊಂಡು ನೀವು ಹೋಗ್ತೀರಿ ಪ್ರಿಯರೇ. ಹಲ್ಲೆಲೂಯಾ. ಅವಾಗ ತಿಳ್ಕೊಂಡ, ನನ್ನ ಜೀವಿತ ಹೆಂಗಿದು? ಪಾಪದ ಜೀವಿತ. ನಾನು ತಿಳಿದಿದ್ದಿಲ್ಲ, ನೀನು ನನಗೆ ತಿಳಿಸಿದ್ದು ಇವತ್ತಿನ ದಿನ ಸೃಷ್ಟಿಕರ್ತನಾದ ದೇವರ ಕುರಿತಾಗಿ. ಅದಕ್ಕೋಸ್ಕರವಾಗಿ ನೀನೀಗ ಯೇಸುವಿನ ಹೆಸರಿನಲ್ಲಿ, ತಂದೆ ಕುಮಾರ ಪರಿಶುದ್ಧಾತ್ಮ ದೇವರ ಹೆಸರಿನಲ್ಲಿ ಏನು ಮಾಡಬೇಕು? ನೀನು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಬೇಕು. ನಿನ್ನ ಪಾಪಗಳು ತೊಳೆಯಲ್ಪಡಬೇಕು ಪಿತ್ರಾರ್ಜಿತವಾಗಿ. ನಿನ್ನ ತವರು ಮನೆಯವರ ಕಡೆಯಿಂದ, ಯಜಮಾನ ಮನೆಯವರ ಕಡೆಯಿಂದ ಹಿಂದಲವ್ರು ಮಾಡಿರ್ತಕ್ಕಂಥ 10 ತಲೆಗಳವರೆಗೆ ಶಾಪಗಳು ಏನು ಮಾಡ್ತಾವಂತೆ? ಆಳ್ವಿಕೆ ಮಾಡ್ತಾವಂತ. 3 ತಲೆಗಳವರೆಗೆ ನಿನ್ನ ಮಕ್ಕಳ ಮೇಲೆ ಬರಮಾಡ್ತೀನಿ ಅಂತೇಳಿ ದೇವರು ಹೇಳಿದಾನೆ ಪ್ರೇರೆ. ಆದರೆ ದೇವರು ನಂಬಿದರೆ 1000 ತಲೆಗಳವರೆಗೆ ದೇವರು ಏನು ಮಾಡ್ತಾನಂತೆ? ದಯೆ ತೋರಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಸಮಯದಲ್ಲಿ ಅವ್ರು ಹೋಗ್ತಾ ಇರಬೇಕಾದ್ರೆ ರಥದಲ್ಲಿ ಈ ಕಂಚುಕಿ ಏನು ಮಾಡ್ತಾ ಇದ್ದಾನೆ? ನೀರನ್ನು ನೋಡಿದ. ಏನು ನೋಡಿದ? ಅಲ್ಲೊಂದು ಕೆರೆ ಇತ್ತು, ಕೆರೆ ಇದ್ದಂಗಿದ್ರೆ ಅಲ್ಲಿ ನೀರು ತುಂಬಿದ್ದು. ಆ ನೀರನ್ನು ನೋಡಿದ. ಆ ನೀರನ್ನು ನೋಡಿ ಕಂಚುಕಿ ಹೇಳ್ತಾ ಇದ್ದಾನೆ. ಏನಂತೇಳಿ ಹೇಳ್ತಾ ಇದ್ದಾನಂದರೆ,
ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ಕಂಚುಕಿಯು, ಅಗೋ ನೀರು, ನನಗೆ ದೀಕ್ಷಾ ಸ್ನಾನವಾಗುವುದಕ್ಕೆ ಅಡ್ಡಿ ಏನು ಎಂದು ಹೇಳಿ ರಥವನ್ನು ನಿಲ್ಲಿಸು ಎಂದು ಅಪ್ಪಣೆ ಕೊಟ್ಟನು. ಫಿಲಿಪ್ಪನು ಕಂಚುಕಿ ಇಬ್ಬರು ನೀರಿನೊಳಗೆ ಇಳಿದರು. ಫಿಲಿಪ್ಪನು ಅವನಿಗೆ ದೀಕ್ಷಾಸ್ನಾನ ಮಾಡಿಸಿದನು. ಅವರು ನೀರನ್ನು ಬಿಟ್ಟು ಮೇಲಕ್ಕೆ ಬಂದಾಗ ಕರ್ತನ ಆತ್ಮ ಫಿಲಿಪ್ಪನನ್ನು ಎತ್ತಿಕೊಂಡು ಹೋಗಲಾಗಿ ಕಂಚುಕಿಯು ಸಂತೋಷವುಳ್ಳವನಾಗಿ ತನ್ನ ದಾರಿಯನ್ನು ಹಿಡಿದು ಅವನನ್ನು ಕಾಣಲೇ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈತ ಏನು ಮಾಡಿದಂತೆ? ದೀಕ್ಷಾಸ್ನಾನ ಮಾಡಿಸಿಕೊಂಡ ಮೇಲೆ ನಿಜವಾದ ಸಂತೋಷವನ್ನು ಯಾರು ಹೊಂದಿಕೊಂಡ್ರು? ಆ ದೊಡ್ಡ ಅಧಿಕಾರಿ. ಅಲ್ಲಿವರೆಗೆ ಬರ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ, ಆದರೆ ದೇವರನ್ನು ಪರಿಪೂರ್ಣವಾಗಿ ತಿಳಿದುಕೊಂಡಿಲ್ಲ ಪ್ರಿಯರೇ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ನಿಜವಾದ ಸಂತೋಷ ಸಮಾಧಾನ ಕುಟುಂಬದಲ್ಲಿ ಬರಬೇಕಾದ್ರೆ ಸಂತೋಷ ಸಮಾಧಾನ ಕೊಡುವಂಥ ದೇವರು ಯಾರಾಗಿದ್ದರೆ ಅವ್ರ ಬಳಿಗೆ ನಾವು ಹೋಗಬೇಕು. ಹಲ್ಲೆಲೂಯಾ. ನೀವು ನಿಮ್ಮ ಮಕ್ಕಳಿಗೆ ಬಟ್ಟೆ ಹೊಲ್ಸಕ್ಕೆ ಹಾಕ್ತೀರಿ, ಒಂದು ಸರಿ ಹಾಕಿರ್ತೀರಿ, ಅಯ್ಯಮ್ಮ ಸರಿಗೆ ಹೊಲ್ದಿರಲ್ಲ, ಮತ್ತೆ ಅಯ್ಯಮ್ಮನ ತಕ್ಕ ಹೋಗಿ ಹಾಕ್ತೀರಿ, ಏನು ಮಾಡ್ತೀರಿ? ಯಾರ ಮಕ್ಕಳದು ಬಟ್ಟೆ ಚೆನ್ನಾಗಿ ಹೊಲ್ದಿರ್ತಾರೋ ಅವ್ರ ಹತ್ರ ಹೋಗಿ ಏನು ಮಾಡ್ತೀರಿ? ನೀವು ಹಾಕ್ತೀರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾರು ಒರಿಜಿನಲ್ ಗಾಡ್ ಅಂದರೆ ಸೃಷ್ಟಿಕರ್ತನಾದ ದೇವರು ಯಾರಾಗಿದ್ದಾರೆ ಎಂಬುದಾಗಿ ನೀವು ತಿಳಿದುಕೊಂಡಾಗ ನೀವೇನು ಮಾಡಬಾರ್ದು? ಡುಪ್ಲಿಕೇಟ್ ಹತ್ರ ಹೋಗ್ಬಾರ್ದು. ಮತ್ತೆ ಡುಪ್ಲಿಕೇಟ್ ಹತ್ರ ಹೋದರೆ ನಿಮ್ಮ ಜೀವಿತ ಎಲ್ಲ ಮತ್ತೇನಾಗುತ್ತೆ? ಸ್ವಲ್ಪ ದಿನ ಹೆಂಗಿರುತ್ತೆ? ಚಲೋದು ಕಣ್ಣಂಗೆ ಕಾಣುತ್ತೆ, ಆಮೇಲೆ ಮತ್ತೇನಾಗುತ್ತೆ? ಉಳಕೆ ಕೊಳಕೆ. ಹಲ್ಲೆಲೂಯಾ, ಶಾಪಗಳು ಹಿಂಬಾಲಿಸ್ತಾ ಇರ್ತವೆ. ಆದರೆ ಯೇಸುವಿನ ಬಳಿಗೆ ಬರುವಾಗ ಆತನು ನಿಜವಾದ ಸಂತೋಷವನ್ನು ಕೊಡುವವನಾಗಿದ್ದಾನೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರೇಯರ್, ಏನಂತೇಳಿ? ಫಿಲಿಪ್ಪನಿಗೆ ಆತನೇ ಕೇಳ್ತಾ ಇದ್ದಾನೆ, ನೀನು ಇಷ್ಟೆಲ್ಲ ಹೇಳಿದ ಮೇಲೆ ದೀಕ್ಷಾ ಸ್ನಾನ ನನಗೆ ಕೊಡು ಅಂತೇಳಿ ಆತ ಕೇಳ್ತಾ ಇದ್ದಾನೆ. ಇವತ್ತು ಮಂದಿರದಾಗ ನಾವು ಹೇಳ್ಬೇಕು, ದೀಕ್ಷೆ ತಗೋರಿಯಪ್ಪ, ದೀಕ್ಷೆ ತಗೋರಿ ಅಂತ ಹೇಳಿದ್ರೆ ಅಲ್ಲಿಗೆ ಕೆಲವು ಜನರು ಏನು ಮಾಡ್ತಾರೆ? ಪ್ರತಿಸ್ಪಂದನೆ ಆಯ್ತಯ್ಯ, ನನ್ನ ಪಾಪಗಳು ಒಪ್ಕೊಳ್ತೀನಿ, ನಾನು ಸೃಷ್ಟಿಕರ್ತನಾದ ದೇವರನ್ನು ತಿಳಿದುಕೊಳ್ತೀನಿ, ನಾನು ಆತನ ಮಗಳಾಗಬೇಕು, ಆತನ ಇರಲಾರ್ದೆ ಇಷ್ಟು ದಿವಸ ಜೀವಿಸಿದ್ದೀನಿ, ಆದರೆ ಇನ್ನು ಮುಂದೆ ನಾನು ತಂದೆ ಇರಲಾರ್ದೆ ನಾನು ಜೀವಿಸಬಾರ್ದು. ನನ್ನ ತಂದೆ ನನಗೆ ಬೇಕು, ನನ್ನ ತಂದೆ ಮನೆಯಲ್ಲಿರ್ತಕ್ಕಂಥ ಆಶೀರ್ವಾದಗಳನ್ನು ನಾನು ಹೊಂದಿಕೊಳ್ಬೇಕು. ಇಷ್ಟು ದಿನ ತಂದೆ ಇರಲಾರ್ದೆ ಹೋಗಿದ್ದೀನಿ, ಇನ್ನು ಮುಂದೆ ನಾನು ತಂದೆ ಉಳ್ಳವನಾಗಿ ನಾನು ಇರಬೇಕು. ನನ್ನ ತವರು ಮನೆ ಪರಲೋಕ, ಆ ಪರಲೋಕದಲ್ಲಿ ಆ ಮನೆಯನ್ನು ಸಂಪಾದನೆ ಮಾಡಿಕೊಳ್ಬೇಕು ನಾನು. ಇಲ್ಲಲ್ವಿಯಾ, ಅವೆಲ್ಲವುಗಳನ್ನು ಆಲೋಚನೆ ಕೆಲವು ಜನ ಏನು ಮಾಡೋದಿಲ್ಲ. ಆದರೆ ಕೆಲವು ಜನರು ಏನು ಮಾಡ್ತಾರೆ? ನಾನು ನಂಬೇಕಂತೇಳಿ ಕಂಚುಕಿ ಉಪಾಧಿಯಲ್ಲಿ ಬೇಗನೆ ದೀಕ್ಷಾ ಸ್ನಾನ ಏನು ಮಾಡ್ತಾರೆ? ವಾಕ್ಯ ಕೇಳಿದ ತಕ್ಷಣ ರಕ್ಷಣೆ ಮಾರ್ಗದಲ್ಲಿ ಬರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಆತನು ಏನು ಮಾಡ್ತಾ ಇದ್ದಾನೆ? ತನ್ನ ದಾರಿಯನ್ನು ಹಿಡಿದುಕೊಂಡು ತಾನು ತನ್ನ ಊರಿಗೆ ಹೋದ ಭಕ್ತಿವಂತನಾಗಿ ಆತನು ಜೀವಿಸಿದ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಏನಂತೇಳಿ ಅಂದರೆ, ನಿಜವಾದ ಮನ ಪರಿವರ್ತನೆ ಆಗಬೇಕು. ನಮ್ಮ ಮನಸ್ಸು ಹೆಂಗಿರ್ಬೇಕು ರೀ? ಇದ್ದರೂ ಇಲ್ಲಾರ್ದೆ ಇದ್ದರೂ ನಾವು ಪರಿವರ್ತನೆ ಉಳ್ಳವರಾಗಿ ನಾವು ಜೀವಿಸಬೇಕು. ಹಲ್ಲೆಲೂಯಾ. ದೇವರು ನಂಬಿದೀವಿ ಅಂದರೆ ಏಸಪ್ಪ ಹೇಳಿದಾನೆ ಏನಂತೇಳಿ? ಶತ್ರುಗಳನ್ನೇ ಪ್ರೀತಿ ಮಾಡ್ರಂತೆ. ನಿಮ್ಮ ಮನೆಗೆ ಹೆಂಗಿರುತ್ತಂದರೆ, ಇಲ್ಲ ರೀ ಅಯ್ಯರ ಇಲ್ಲಿ ಈ ಮನೆ ಹತ್ರ ಬರಲ್ಲ, ನಮ್ಮ ಮನೆ ಹತ್ರ ಬಂದು ನೀವೇನು ಮಾಡಿರಿ? ಪ್ರೇಯರ್. ಹಲ್ಲೆಲೂಯಾ. ಇಲ್ಲಿ ಚಿಕ್ಕಲಬರ್ಗೆ ಕೇಳಿದ್ದು ಫಸ್ಟ್ ಟೈಮಲ್ಲ, ಅದು ಇಲ್ಲಾಂದ್ರೆ ಇಲ್ಲೇ ಅಲ್ಲ, ಕೆಲವೊಂದು ಊರುಗಳಲ್ಲಿ ಕೂಡ ನಾವು ಅವ್ರಿಗೆ ಹೇಳ್ತೀನಿ, ನೀವು ದೇವ್ರನ್ನ ನಂಬಿಲ್ಲ. ಹಲ್ಲೆಲೂಯಾ. ದೇವ್ರು ನಂಬಿದ ಮೇಲೆ ಅವರು ನಿಮ್ಮ ಸ್ವಂತ ಬಂಧುಗಳೇ ಮತ್ತು ರಕ್ತ ಸಂಬಂಧಿಗಳೇ, ಅವರು ಬೇರೆಯವರಲ್ಲ. ಅವ್ರ ಹತ್ರನೇ ಹೋಗಲ್ಲ ಅಂದ್ರೆ ಇನ್ನು ಶತ್ರುಗಳನ್ನು ಎಲ್ಲಿ? ಭಕ್ತಿಯಲ್ಲಿ ಎಲ್ಲಿದ್ರಿ? ಇನ್ನು ನೀವು LKG ಎಲ್ಲಿದ್ದೀರಿ? ಇನ್ನೂ ಬೆಳಿಬೇಕು, ಡಿಗ್ರಿ ಮಾಡಬೇಕು, PG ಮಾಡಬೇಕು, ಭಕ್ತಿ ಯೌವನಸ್ಥರಾಗಿ ನೀವು ಬರಬೇಕು, ಉನ್ನತವಾದಂಥ ಸ್ಥಿತಿಯಲ್ಲಿ ಜೀವಿಸಬೇಕು. ಹಲ್ಲೆಲೂಯಾ. ಚಿಕ್ಕ ಮಕ್ಕಳು ಆದಂಥ ಶಿಶು ಮಕ್ಕಳು ಹುಟ್ಟಿದಂಥ ಸಮಯದಲ್ಲಿ ಅವ್ರು ಹಂಗೆ ಇದ್ರಪ್ಪ ಅಂದ್ರೆ ನಿಮಗೆ ಸಂತೋಷ ಇರುತ್ತಾ? ಇರಲ್ಲ. ಅವ್ರು ಏನಾಗಬೇಕು? ಬೆಳಿಬೇಕು, ದೊಡ್ಡವರಾಗಬೇಕು, ಮುಂದೆ ಮದುವೆ ಮಕ್ಕಳು ಅದು ಇದು ಎಲ್ಲ ಕಾರ್ಯಗಳು ನಡಿಬೇಕು. ಅದರಂಗೆ ಭಕ್ತಿಯ ಜೀವಿತದಲ್ಲಿ ಕೂಡ ಅಲ್ಲೇ ಇರಬಾರ್ದು, ಉನ್ನತವಾಗಿ ನೀವು ನಿಲ್ಲುವಂಥ ಸ್ಥಿತಿ ಆಗಬೇಕು ಪ್ರಿಯರೇ. ಈ ಕಂಚುಕಿ ಏನು ಮಾಡಿದ? ತನ್ನ ಮಾರ್ಗವನ್ನು ಹಿಡಿದುಕೊಂಡು ತಾನು ಹೋದ, ಒಳ್ಳೆಯ ದೇವರ ಮಾರ್ಗದಲ್ಲಿ ಆತ ನಡೆದ, ಶತ್ರುಗಳನ್ನು ಪ್ರೀತಿ ಮಾಡುವಂಥ ಸ್ಥಿತಿ ಉಳ್ಳವನಾಗಿ ಆತ ಜೀವಿಸಿದ ಪ್ರಿಯರೇ. ಆತನಲ್ಲಿ ಆ ಹೊತ್ತಿನಿಂದ ಹಿಡಿದು ಹಿಂದೆ ಯಾವ್ಯಾವ ಮಾಡ್ಕೊಂಡು ಬಂದಿದ್ನೋ ಅವು ಯಾವ ಪುನಃ ಬರಲೇ ಇಲ್ಲ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ಇವತ್ತು ದೇವರು ಮಾತಾಡ್ತಾ ಇದ್ದಾರೆ, ಮನಃ ಪರಿವರ್ತನೆ ಬಹಳ ಮುಖ್ಯ, ಮನಸ್ಸು ಬದಲಾವಣೆ ಆಗುವಂಥದ್ದು ಬಹಳ ಮುಖ್ಯ. ನಾವೇನು ಅಂದ್ಕೊಳ್ತೀವಿ, ನಾವು ಮಾಡೋದು ದೇವರಿಗೆ ಗೊತ್ತಾಗಲ್ಲ, ಏನು ಅಯ್ಯೋರಿಗೆ ಗೊತ್ತಾಗಲ್ಲ, ಅವರಿಗೆ ಗೊತ್ತಾಗಲ್ಲ ಅನ್ನುವಂಥ. ಇಲ್ಲ. ಆದರೆ ದೇವ್ರ ಕಣ್ಣು ಯಾವಾಗಲೂ ಯಾರು ನೋಡ್ತಿರ್ತಾವ್ರಿ? ನಮ್ಮನ್ನು ನೋಡ್ತಾ ಇರ್ತೇವೆ. ದೇವರು ಯಾವಾಗಲೂ ನೋಡುವ ದೇವರಾಗಿದ್ದಾನೆ ದೇವರು. ಅದರ ಸಲುವಾಗಿ ಮನುಷ್ಯರನ್ನ ನೇಮಕ ಮಾಡಿದರೆ ಒಂದು ಸರಿ ಹಿಂಗೆ ಹೇಳ್ತಾರೆ, ಒಂದು ಸರಿ ಹಂಗೆ ಹೇಳ್ತಾರೆ. ಹೌದಿಲ್ರಮ್ಮ ಲಕ್ಷ್ಮೀ ಅವರೇ? ಒಂದು ಸರಿ ಹಿಂಗೆ ಹೇಳ್ತಾರೆ, ಒಂದು ಸರಿ ಹಂಗೆ ಹೇಳ್ತಾರೆ. ಆದರೆ ದೇವ್ರು ಯಾವುದವನ್ನು ನೇಮಕ ಮಾಡ್ಯಾನ? ಈ ಭೂಮಿಯನ್ನು, ಆಕಾಶವನ್ನು, ಎರಡನ್ನು ಸಾಕ್ಷಿಗಳನ್ನಾಗಿಟ್ಟಿದ್ದಾನೆ. ಈ ಭೂಮಿ ಮಾತಾಡುತ್ತೆ, ಆಕಾಶ ಮಾತಾಡುತ್ತೆ ಆವತ್ತಿನ ದಿನ. ಅದರ ಸಲುವಾಗಿ
ಇವತ್ತೇ ನಾವು ರಕ್ಷಣೆಯ ಒಂದು ಜೀವಿತದ ಕಡೆಗೆ ಬರಬೇಕಾದ್ರೆ ನಮ್ಮ ಮನಸ್ಸು ಏನಾಗಬೇಕು, ಪರಿವರ್ತನೆ ಆಗಬೇಕು. ಈ ದೇವ್ರು ನಂಬೋದ್ರಿಂದ ಕಷ್ಟಗಳು ಬರ್ತವೆ, ದುಃಖಗಳು ಬರ್ತವೆ, ನೋವುಗಳು ಬರ್ತವೆ ಅಂತೇಳಿ ನಾವು ಅಂದ್ಕೊಳ್ಬಾರ್ದು. ಈತ ಎಲ್ಲ ಪರಿಹಾರ ಮಾಡುವಂಥ ದೇವರಾಗಿದ್ದ. ನಿಮಗೊಂದು ವಿಡಿಯೋ ತೋರಿಸ್ತೀನಿ, ಆಮೇಲೆ ಆ ವಿಡಿಯೋ ನೋಡಿದ ರಕ್ಷಣೆಯನ್ನು ಹೊಂದಿದ, ನೀರಿನಲ್ಲಿ ಮುಳುಗಿ ಪುನಃ ಎದ್ದು ನನಗೆ ಯೇಸುವೇ ಬೇಕು, ಆತನೇ ಸೃಷ್ಟಿಕರ್ತನಾದ ದೇವರು, ನನ್ನ ಶಾಪಗಳು ಪಾಪಗಳು ಹೋಗಬೇಕಾದ್ರೆ, ನನ್ನ ಕುಟುಂಬದಲ್ಲಿ ಒಳ್ಳೆಯ ಆಶೀರ್ವಾದಗಳು ಬರಬೇಕಾದ್ರೆ ಯೇಸು ಮಾತ್ರವಲ್ಲದೆ ಬೇರೆ ಯಾರೂ ಕೂಡ ಕಾರಣ ಇಲ್ಲ ಎಂಬುದಾಗಿ ಆತ ತಿಳಿದುಕೊಂಡ. ಈ ಲೋಕಕ್ಕಿಂತ ನನಗೆ ಪರಲೋಕವೇ ಮುಖ್ಯ ಎಂಬುದಾಗಿ ಆತ ಗ್ರಹಿಸಿದ ಪ್ರಿಯರ. ಅದರಂತೆ ನೀವು ಕೂಡ ಆಗ್ರಿ. ಇನ್ನು ಯಾರು ನೀವು ರಕ್ಷಣೆ ಹೊಂದಿಲ್ವೋ ರಕ್ಷಣೆಯನ್ನು ಹೊಂದ್ರಿ, ದೇವರ ಮಕ್ಕಳಾಗ್ರಿ. ದೇವರು ಸಿಕ್ಕಿದಂಥ ಕಾಲದಲ್ಲಿ ಆತನನ್ನು ಆಶ್ರಯಿಸಿಕೊಡ್ರಿ. ಟೈಮ್ ಹೋದ್ಮೇಲೆ ಅವಾಗ ನಂಬಿದ್ರೆ ಚೆನ್ನಾಗಿತ್ತು ಅನ್ನೋದ್ರಾಗೆ ಎಷ್ಟೋ ಆಶೀರ್ವಾದಗಳನ್ನು ನೀವು ಕಳೆದುಕೊಳ್ಳಬಹುದು. ಹಲ್ಲೆಲೂಯ. ಅದರ ಸಲುವಾಗಿ ಹಲ್ಲೆಲೂಯ. ಈ ಸಮಯದಲ್ಲಿ ಮೊಣಕಾಲೋಣ, ಪ್ರಾರ್ಥನೆ ಮಾಡೋಣ. ಆ ಕಂಚುಕಿ ಆತನಿಗೆ ಆಸ್ತಿ ಇತ್ತು, ಅಂತಸ್ತಿತ್ತು, ಐಶ್ವರ್ಯ ಇತ್ತು, ದೊಡ್ಡದಾದಂಥ ಅಧಿಕಾರಿಯಾಗಿದ್ದ, ಖಜಾನೆಯ ಮೇಲೆ ಅಧಿಕಾರ ಉಳ್ಳಂಥ ವ್ಯಕ್ತಿಯಾಗಿದ್ದ. ಆದರೆ ಆತನು ವರ್ಷ ಬರ್ತಾ ಇದ್ನ ಹೋಗ್ತಾ ಇದ್ದ, ಸೃಷ್ಟಿಕರ್ತನಾದ ದೇವರ ಬಗ್ಗೆ ತಿಳಿದುಕೊಂಡಿಲ್ಲ. ಆತನಿಗೊಬ್ಬ ಗುರು ಸಿಕ್ಕಾಗ, ಆ ಗುರು ಸೃಷ್ಟಿಕರ್ತನಾದ ದೇವರ ಬಗ್ಗೆ ಹೇಳಿದಾಗ ಆತನ ಮನಸ್ಸು ಪರಿವರ್ತನೆ ಆಯಿತು. ಅಯ್ಯೋ, ನಾನು ಇಷ್ಟು ದಿವಸ ಮಾಡಿರುವಂಥದ್ದು ಭಕ್ತಿಯೇ ಅಲ್ವಾ, ನಾನು ಇಷ್ಟು ದಿವಸ ಅಯ್ಯೋ ಎಂತಹ ಕಾರ್ಯಗಳನ್ನು ಮಾಡಿಬಿಟ್ಟೆ ಎಂಬುದಾಗಿ ತನ್ನನ್ನು ತಾನು ತಪ್ಪಾದ ರೀತಿಯಲ್ಲಿ ಭಾವಿಸಿಕೊಂಡು ಇನ್ನು ಮುಂದೆ ನಾನು ನನ್ನ ತಂದೆಯಿಂದ ದೂರ ಆಗಬಾರದು, ನನ್ನ ತಂದೆಯೊಂದಿಗೆ ಸತ್ಸಂಬಂಧ ಉಳ್ಳವನಾಗಿ ಜೀವಿಸಬೇಕಾದ್ರೆ, ಆ ಪರಲೋಕದಲ್ಲಿ ನಾನು ಮನೆಯನ್ನು ಸಂಪಾದನೆ ಮಾಡಿಕೊಳ್ಳಬೇಕಾದ್ರೆ, ಪರಲೋಕ ಸಂಸ್ಥಾನದವನು ನಾನು ಆಗಬೇಕಾದ್ರೆ ನಾನು ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಡಬೇಕು, ನೀರಿನ ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಳ್ಳಬೇಕಂತೇಳಿ ಆತನ ನಂಬಿ ನೀರಿನ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಯೇಸು ಕ್ರಿಸ್ತನ ಮಗನಾಗಿ ಆ ಒಂದು ಸ್ಥಳವನ್ನು ಬಿಟ್ಟು ಮುಂದಕ್ಕೆ ತನ್ನ ದೇಶದ ಕಡೆಗೆ ಹೋದ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆ ಸಮಯದಲ್ಲಿ ಸಂತೋಷ ಆತನನ್ನು ಆವರಿಸುತ್ತೆ ಎಂಬುದಾಗಿ ನಾವು ಕೇಳಲ್ಪಟ್ಟಿದ್ದೇವೆ ಪ್ರಿಯರೇ. ಈ ಸಮಯದಲ್ಲಿ ನಿನ್ನ ಜೀವಿತ ಯಾವ ರೀತಿಯಾಗಿದೆ? ನೀನು, ನಿನ್ನ ಕುಟುಂಬ ರಕ್ಷಣೆ ಮಾರ್ಗದಲ್ಲಿದ್ದೀರಾ? ಇನ್ನು ರಕ್ಷಣೆ ಮಾರ್ಗ ಬೇಡ ಎನ್ನುವಂಥ ಅಸ್ಥಿರವಾಗಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿದ್ದೀರಾ? ನಿನ್ನ ಜೀವಿತವೇ ಪ್ರಶ್ನಾರ್ಥಕವಾಗಿದೆಯಾ? ಸಹೋದರ ಸಹೋದರಿ, ಒಂದು ಸಾರಿ ಆಲೋಚನೆ ಮಾಡು. ದೇವರ ವಾಕ್ಯ ಹೇಳ್ತಾ ಇದೆ, ಆತನು ಮಾತ್ರ ದೇವರಾಗಿದ್ದಾನೆ, ಯೇಸು ಮಾತ್ರ ದೇವರಾಗಿದ್ದಾನೆ, ಆತನು ಮಾತ್ರ ಸೃಷ್ಟಿಕರ್ತನಾಗಿದ್ದಾನೆ, ಆತನು ಮಾತ್ರ ನಿನ್ನ ಪಾಪಗಳನ್ನು ತೊಳೆಯಬಲ್ಲ ಶಕ್ತಿ ಉಳ್ಳಂಥ ಮಹಾದೇವರಾಗಿದ್ದಾನೆ. ಉಳಿದ ಕಡೆಗೆ ಎಲ್ಲಿಗೆ ಹೋದರೂ ನಿನಗೆ ಪಾಪವೇ ಬರುವಂಥದ್ದು, ಶಾಪವನ್ನೇ ನೀನು ಹೊಂದಿಕೊಳ್ಳುವಂಥದ್ದು. ಆದರೆ ನಿನಗೆ ಪರಲೋಕ ಮೋಕ್ಷ ಎಲ್ಲವೂ ಸಿಗಬೇಕಾದರೆ ನೀನು ಮೊದಲನೇದಾಗಿ ಸೃಷ್ಟಿಕರ್ತನಾದ ದೇವರಿಗೆ ನೀನು ಆದ್ಯತೆಯನ್ನು ಕೊಡಬೇಕು. ನಿನ್ನ ಜೀವಿತದಲ್ಲಿ ಎಲ್ಲವೂ ಶುಭ ಕೃಪೆಯನ್ನು ದೇವರು ಹಿಂಬಾಲಿಸುವ ಹಾಗೆ ನಿನ್ನನ್ನು ಆಶೀರ್ವದಿಸ್ತಾನೆ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ದೇವರು, ಮಹಾಪರಿಶುದ್ಧನಾದ ದೇವರೇ, ಕೂಡಿ ಬಂದಿರತಕ್ಕಂಥ ಈ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಯ್ಯ. ಹೌದು ರಾಜ, ನಿನ್ನ ವಾಕ್ಯ ಹೇಳ್ತಾ ಇದೆ ಸ್ವಾಮಿ, ರಾಜನೇ, ಆ ಕಂಚುಕಿಯು ಹೋಗುತ್ತಿರುವಾಗ ಅಗೋ ನೀರು ದೀಕ್ಷಾ ಸ್ನಾನವಾಗುವುದಕ್ಕೆ ನನಗೆ ಅಡ್ಡಿ ಏನು ಎಂಬುದಾಗಿ ತನ್ನನ್ನು ತಾನು ತಿಳಿದುಕೊಂಡು ಮನಸ್ಸು ಪರಿವರ್ತನೆ ಮಾಡಿಕೊಂಡು ದೇವರೇ ನಿನ್ನ ಬಳಿಗೆ ಸ್ವಾಮಿ ಆತನು ಬಂದಾಗ, ದೇವರೇ ನಿನ್ನ ವಾಕ್ಯದಲ್ಲಿ ಬರೆಸಿದ್ದೀಯಪ್ಪ, ಫಿಲಿಪ್ಪನು ದೀಕ್ಷಾ ಸ್ನಾನ ಮಾಡಿಸಿದನು, ಸಂತೋಷ ಆತನನ್ನು ಆವರಿಸಿದ್ದು, ಸಂತೋಷದಿಂದ ತನ್ನ ಮನೆಗೆ ಹೋದನು ಎಂಬುದಾಗಿ. ಹೌದು ರಾಜನೇ, ಇಲ್ಲಿ ಯಾರಿನ್ನೂ ದೀಕ್ಷಾ ಸ್ನಾನ ತೆಗೆದುಕೊಂಡಿಲ್ವೋ ಆ ಎಲ್ಲ ಕುಟುಂಬಗಳು ದೀಕ್ಷಾ ಸ್ನಾನ ಹೊಂದಿ ನಿನ್ನ ಮಕ್ಕಳಾಗಿ ನಿನ್ನ ಬರುವಿಕೆಗೆ ಎದುರು ನೋಡುವಂಥ ಮಕ್ಕಳಾಗುವಂಥ ಸಹಾಯ ನಡೆಸಿ. ಇವರ ಕುಟುಂಬದ ಮೇಲೆ ಇರತಕ್ಕಂಥ ಪ್ರತಿಯೊಂದು ಶಾಪಗಳು, ಪಾಪದ ಆತ್ಮಗಳು, ಕರ್ತನೆ ಎಲ್ಲವುಗಳನ್ನು ತೆಗೆದುಹಾಕ, ದುರಭ್ಯಾಸ ದುರ್ಚಟಗಳೆಲ್ಲ ದೂರ ಮಾಡಿ ಅದ್ಭುತವಾದ ಸಹಾಯ ಒದಗಿಸಿಕೊಡು. ಇವರ ಹೊಲ ಮನೆ ಗದ್ದೆಗಳನ್ನು ಆಶೀರ್ವಾದ ಮಾಡಯ್ಯ. ನಿನ್ನ ಮಕ್ಕಳು ಉನ್ನತವಾಗಿರಬೇಕು ಸ್ವಾಮಿ. ನಿನ್ನ ಮಕ್ಕಳು ಬಡತನದಲ್ಲಿ ಇರುವಂಥದ್ದು ನಿನ್ನ ಚಿತ್ತ ಅಲ್ಲ. ನಿನ್ನ ವಾಕ್ಯ ಹೇಳ್ತಾ ಇದೆ ಸ್ವಾಮಿ, ಮಕ್ಕಳು ಬಡವರಾಗುವುದಕ್ಕಾಗಿ ಆತನು ಬಡತನದಲ್ಲಿ ಇರಬಾರದು ಎಂಬುದಾಗಿ, ಮಕ್ಕಳು ಶ್ರೀಮಂತರಾಗುವುದಕ್ಕಾಗಿ ಆತನು ಬಡವನಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ ಎಂಬುದಾಗಿ. ಹೌದು ಸ್ವಾಮಿ, ಅಷ್ಟು ಒಳ್ಳೆ ದೇವರು ನೀನಾಗಿದ್ದೀಯಪ್ಪ. ನಾವು ಇಷ್ಟು ದಿವಸ ತಪ್ಪಾದ ರೀತಿಯಲ್ಲಿ ನಿನ್ನನ್ನು ತಿಳಿದುಕೊಂಡಿದ್ರೆ ನಮ್ಮನ್ನು ಕ್ಷಮಿಸು ಸ್ವಾಮಿ. ಹೌದು ರಾಜ, ನಾವು ಉನ್ನತವಾಗಿರಬೇಕೆಂಬುದೇ ನಿನ್ನ ಆಸೆ, ಆಕಾಂಕ್ಷೆ, ಉದ್ದೇಶವಾಗಿದೆ, ಗುರಿಯಾಗಿದೆ ಸ್ವಾಮಿ. ಹೌದು ರಾಜ, ನೀನು ಹೇಳಿದ್ದೀಯಾ, ಇಗೋ ನನ್ನ ಮಾತುಗಳನ್ನು ಕೈಕೊಂಡು ನಡೆಯುವವರು ಅವರನ್ನು ನಾನು ಉನ್ನತವಾಗಿ ಇಡುತ್ತೇನೆ, ಅವರನ್ನು ಯೆಹೋವನ ಜನಾಂಗದವರು, ಯೇಸುವಿನ ಮಕ್ಕಳು ಎಂಬುದಾಗಿ ಕರೆಯುವರು ಎಂಬುದಾಗಿ. ಹೌದು ರಾಜನ ಆ ವಾಗ್ದಾನ ಇವ್ರ ಜೀವಿತದಲ್ಲಿ ನೆರವೇರಿಸಬೇಕೆಂಬುದಾಗಿ ಕೂಡಿ ಬಂದಿರ್ತಕ್ಕಂಥ ಎಲ್ಲ ನಿನ್ನ ಹಸ್ತಗೊಪ್ಪಿಸಿಕೊಡುತ್ತಾ ಪ್ರಾರ್ಥಿಸಿ ಅರ್ಪಿಸಬೇಡ ಹೊಂದಿದ್ದೇವೆ ಪರಮ ತಂದೆ. ಆಮೇಲೆ ನಮ್ಮ ತಂದೆಯಾದ ದೇವರು ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆಯು ಕೂಡಿ ಬಂದಿರತಕ್ಕಂಥ ಇವರ ಸಂಘದಲ್ಲಿ ಸಕಲ ಸದ್ಭಕ್ತರ ಸಂಘಗಳು, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರ ಸಂಘಗಳು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ.
ಯೇಸು ರಕ್ತಕ್ಕೆ ಜಯ, ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ್ಯ, ಸಕಲ ಪಾಪಗಳಲ್ಲಯ್ಯ, ಯೇಸು ರಕ್ತಕ್ಕೆ ಜಯ, ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ್ಯ, ಸಕಲ ಪಾಪಗಳಲ್ಲಯ್ಯ, ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಸಕಲ ಪಾಪಗಳನ್ನು ಸಕಲ ನಾಶ. ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆಮೆನ್ ಆಮೆನ್ ಆಮೆನ್. ಇಂಥ ಒಳ್ಳೆ ಸಮಯದೊಳು ಯೇಸುವೇ ನಿನ್ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಆರಸಿ ಬಂದೆವು, ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. Hallelujah.